ಅದಕ್ಕೆ ಕಾರಣವಾಗುವಂತಹ ಅನೇಕ ಮುಖ್ಯ ಅಂಶಗಳನ್ನ ಈ ಪದ್ಯಗಳಲ್ಲಿ ನಾವೀಗ ನೋಡಿದ್ದಾಯ್ತು. ಕ್ಲೇಶ ಆಯ್ತಿದು. ಭವಂತು ತ್ವದುಪಾಸಕಾಃ ಏವ ಉತ್ತಮಾಃ. ಆಗ್ಲಿ, ನಿನ್ನ ಉಪಾಸಕರೇ ದೊಡ್ಡವರು ಅಂತಾಗ್ಲಿ. ಇತರೇಷಾಂತು ಕಿಂ ಫಲಂ ಇತ್ಯತಃ ಆಹ. ಸರಿ, ಈಗ ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಅಂತ ಏನ್ ಹೇಳಿದ್ರು, ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇರತಾಃ. ಎರಡು ಉಪಾಸಕರ ನಡುವೆ ಇರುವ ಅಂತರ ಆಯ್ತು. ನೀನ್ ಹೇಳಿದ ಹಾಗೆ ಅವ್ಯಕ್ತಗಳ ಉಪಾಸನೆ ಮಾಡಿದವರು ತುಂಬಾ ಕಷ್ಟಪಡ್ತಾರೆ. ನನ್ನ ಉಪಾಸನೆ ಅಲ್ಲ, ಇಲ್ಲಿ ಪ್ರಶ್ನೆ ಬಂದದ್ದೇನು ಅಂದ್ರೆ ಎರಡು ಉಪಾಸಕರಲ್ಲಿ ಮುಖ್ಯ ಯಾರು ಅಂತ. ಹಾಗಾಗಿ ಈ ಉಪಾಸನೆಯಲ್ಲಿ ಪ್ರಧಾನ ಅಂಶವನ್ನ ಗಮನಿಸಿದ್ದೇನು ಅಂತಂದ್ರೆ, ಎರಡೂ ಉಪಾಸನೆಯ ಅಂಶವನ್ನ ತೂಕಕ್ಕಿಟ್ಟಾಗ ಯಾವುದು ಹೆಚ್ಚಿನದ್ದು, ಯಾವುದು ಪ್ರಧಾನವಾದದ್ದು ಅಂತ. ಯಾವುದು ಪ್ರಧಾನ ಅಂತ ಬಂದಾಗ ನಾರಾಯಣನ ಉಪಾಸನೆ ಅಂತ ಅನ್ನೋದು ಬಹಳ ಮಹತ್ವದ್ದು. ಅದನ್ನ ನಾವು ಅಂಗೀಕಾರ ಮಾಡ್ಲೇಬೇಕು. ಆಯ್ತು, ಅದನ್ನ ಅಂಗೀಕಾರ ಮಾಡೋಣ. ಆದ್ರೆ ಈ ಉಪಾಸನೆಗಳು ಕೂಡ ಈಗ ಇಷ್ಟು ಹೊತ್ತು ಏನು ವೇದಗಳಲ್ಲಿ, ಸ್ಮೃತಿಗಳಲ್ಲಿ, ಅನೇಕ ಖಿಲ ಶಾಖೆಗಳಲ್ಲಿ ಲಕ್ಷ್ಮೀ ಉಪಾಸನೆಯ ಮಹತ್ವವನ್ನು ಹೇಳಿದ್ದಾರೆ. ಹಾಗಾದ್ರೆ ಅದೆಲ್ಲ ಬರೀ ಪೊಳ್ಳ, ಅದಕ್ಕೆಲ್ಲ ಏನು ಅರ್ಥವೇ ಇಲ್ವಾ? ಅಷ್ಟು ವಿವರಣೆಗಳನ್ನು ಕೊಡುವ ಅಗತ್ಯತೆ ವೇದ ಹೇಳ್ತಾ ಇದೆ ಅಂದ್ರೆ ಅಪ್ರಾಮಾಣಿಕವಾದದ್ದೇನು ಹೇಳಲ್ಲ. ವೇದ ಯಾವತ್ತೂ ಕೂಡ ಒಂದು ಅಕ್ಷರ ವ್ಯರ್ಥ ಅಲ್ಲ ಅಂತ ನಾವು ಕೇಳಿದ್ದೇವೆ. ಅಂದಮೇಲೆ ಆ ಉಪಾಸನೆಯ ಮುಖವನ್ನ ನಾವು ಹೇಗೆ ಬಿಟ್ಟು ಯೋಚನೆ ಮಾಡುದು? ನಮ್ಮ ಬದುಕಿಗೊಂದು ಅರ್ಥ ಬೇಕಲ್ವಾ ಅದನ್ನ ಕಲ್ಪನೆ ಮಾಡ್ಲಿಕ್ಕೆ? ಅದರಿಂದ ಏನಾದ್ರೂ ಒಂದು ಫಲ ಪಡಿಬಹುದಲ್ವಾ ಅನ್ನುವ ಪ್ರಶ್ನೆಗೆ ಇತರೇಷಾಂತು ಕಿಂ ಫಲಂ. ಪರಮಾತ್ಮನಿಗಿಂತ ಬೇರೆ ಉಪಾಸಕರ, ಇಲ್ಲಿ ಇತರ ಅಂತಂದ್ರೆ ಪ್ರಧಾನವಾಗಿ ಲಕ್ಷ್ಮಿ, ಇತರರ ಲಕ್ಷ್ಮಿ ಉಪಾಸಕರ ಅಂತ ಅರ್ಥ. ಇತರ ಅವಳು ಎರಡನೇವಳು, ಅಂದ್ರೆ ತತ್ವದಲ್ಲಿ ಎರಡನೇ ತತ್ವಳು. ಅವಳನ್ನ ದ್ವಿತೀಯ ಅಂತ ಹಿಂದೆ ಒಂದು ಕರೆದು ಮಾತಾಡಿದ್ರು. ಎರಡನೆಯ ತತ್ವವೆನಿಸಿದ ಆಕೆಯ ಉಪಾಸನೆಯ ಫಲವೇನು ಅಂತ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಉತ್ತರ ಸಿಗ್ಬೇಕಲ್ವಾ? ಉತ್ತರ ಕೊಡದೆ ಕೇವಲ ಸರಿ ಇಲ್ಲ, ಇದು ಸರಿ ಇಲ್ಲ, ಅದಾಗ್ಬೇಕಿತ್ತು, ಇದಾಗ್ಬೇಕಿತ್ತು ಅಂತ ಹೀಗೆ ನಾವು ವಾದ ಮಾಡುವುದು ಸರಿ ಹೋಗುದಿಲ್ವಲ್ಲ ಅನ್ನೋದಕ್ಕೆ ತ್ವಕ್ಷರಮನಿರ್ದೇಶ್ಯಂ ಅಂತ ಬಿಡಿಸಿ ಹೇಳಿದ್ರು. ನಾವು ಅದರ ವಿವರಣೆ ನೋಡಿದ್ವಿ, ಶ್ಲೋಕದ ವಿವರಣೆ ನೋಡಿದ್ವಿ. ಆಚಾರ್ಯರ ಮಾತು ಅಲ್ಲಿ ಬಂದದ್ದೇನು ಅಂತಂದ್ರೆ ಅಪ್ರತರ್ಕ್ಯ, ಇದು ಕೂಡ ಸುಮಾರು ಆಗಿದೆ. ತಮಸ್ಸು ಮೋಕ್ಷ ತಥಾಹಿ ಮೋಕ್ಷ ಧರ್ಮೇ ಅಲ್ಲಿಂದ ಆಗ್ಬೇಕು ಅನ್ಸುತ್ತೆ. ನ ಮಹಾಭೂತಂ ನೋಪಭೂತಂ ತದಾಸೀತ್ ಇತ್ಯಾರಭ್ಯ ಅಲ್ಲಿಂದ ತಮಃ ಆಸೀತ್. ಇದು ಇನ್ನೊಂದು ಮಂತ್ರ. ತಮಃ ಆಸೀತ್ ಎಲ್ಲೋಯ್ತು? ತಮಃ ಆಸೀತ್ ತಮಸಾ ಗೂಢಮಗ್ರೇ. ಅಗ್ರೆ ಅಂತಂದ್ರೆ ಸೃಷ್ಟಿಯ ಆರಂಭದಲ್ಲಿ ತಮಸ್ಸೇ ಎಲ್ಲ ಕಡೆ ತುಂಬಿಕೊಂಡಿತ್ತು. ಇದು ಒಂದು ಶಾಖೆ. ತಮಃ ಹಿ ಅವ್ಯಕ್ತಂ ಅಜರಂ ಅನಿರ್ದೇಶ್ಯಂ ಏಷಾಹ್ಯೇವ ಪ್ರಕೃತಿ. ನೋಡಿ, ಆ ಮಂತ್ರ ತಮಸ್ಸಿತ್ತು ಅಂತ ಹೇಳ್ತಾ ಇದೆ, ಅಂದ್ರೆ ಸೃಷ್ಟಿ ಆದಿಯಲ್ಲಿ ತಮಸ್ಸಿತ್ತು ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆ ಆ ತಮಸ್ಸು ಅಂದ್ರೆ ಯಾರು ಅನ್ನೋದನ್ನು ಕೂಡ ಏಷಾಹ್ಯೇವ ಪ್ರಕೃತಿ. ಅವಳು ಅನಿರ್ದೇಶ್ಯಳು, ಅಜರಳು, ಅವ್ಯಕ್ತಳು. ಅವ್ಯಕ್ತ ಶಬ್ದ ಮತ್ತು ಅನಿರ್ದೇಶ ಶಬ್ದ ಹಿಂದೆ ಬಂದಿತ್ತು. ಅದು ಯಾರನ್ನು ಹೇಳ್ತಾ ಇದೆ ಅನ್ನೋದಕ್ಕೆ ಒಂದು ವಿವರಣೆ ಕೊಟ್ಟಿದ್ರು, ಅದು ಇಬ್ಬರನ್ನೂ ಹೇಳ್ತಾ ಇದೆ.
ಆದ್ರೆ ಅವಳನ್ನೇ ಹೇಳಲಿಕ್ಕೆ ಏನಾದ್ರೂ ಪರಮಾತ್ಮನ ಜೊತೆಗಿದ್ದಾಗ ಕೆಲವೊಂದ್ಸರ್ತಿ ಈಗ ಕೆಲವು ಶಬ್ದಗಳು ಹೇಗಿರ್ತವೆ ಅಂದ್ರೆ ಅವ್ರ ಜೊತೆಗಿದ್ದಾಗ ಅದನ್ನ ಅವರಿಗೂ ಈಗ ಒಂದ್ 5-6 ಜನ ಛತ್ರಿ ಹಿಡ್ಕೊಂಡು ಹೋಗ್ತಿರ್ತಾರೆ, ಉಳಿದವರು ಒಂದ್ 5-6 ಜನ ಛತ್ರಿ ಹಿಡ್ದಿರಲ್ಲ. ಆಗ ದೂರದಲ್ಲಿ ನೋಡುವಾಗ ಏನ್ ಹೇಳ್ತಾರೆ, ಛತ್ರಿನೋ ಯಾಂತಿ, ನೋಡಿ ಛತ್ರಿ ಹಿಡಿದವ್ರು ಹೋಗ್ತಿದ್ದಾರೆ, ಅದ್ರಲ್ಲಿ ಛತ್ರಿ ಹಿಡ್ಕೊಳ್ಳೋದವರು ಇದ್ದಾರೆ. ಹಾಗೆ ಪರಮಾತ್ಮನ ಜೊತೆಗೆ ಹೇಳುವಾಗ ಅವಳನ್ನು ಹೇಳಿರ್ಬೋದಲ್ವಾ ಅಂದ್ರೆ ಇಲ್ಲ, ಅವಳನ್ನು ಪ್ರತ್ಯೇಕವಾಗಿ ಅನಿರ್ದೇಶ ಅಂತ ಹೇಳಿದ್ದಾರೆ ಅನ್ನೋದಕ್ಕೆ ಈ ಮಾತು ಬಂತು. ಆ ಸರ್ವಗ ಅಚಿಂತ್ಯ ಇತ್ಯಾದಿ ಲಕ್ಷಣಾಚ ಸ, ಅವಳಿಗೆ ಸರ್ವಗ ಎಲ್ಲವನ್ನೂ ತುಂಬಿದವಳು, ಎಲ್ಲದರ ಒಳಗೆ ಹೊಕ್ಕವಳು ಅಂತನೂ ಒಂದು ಶಬ್ದ ಇದೆ. ಸರ್ವಗ ಅಚಿಂತ್ಯ, ಅವಳನ್ನು ಹಾಗೆ ಮನುಷ್ಯ ಯಾರು ಚಿಂತಿಸ್ಲಿಕ್ಕೆ ಸಾಧ್ಯ, ಪರಮಾತ್ಮನಿಗೆ ಅವನು ಎಲ್ಲವನ್ನು ಚಿಂತಿಸ್ತಾನೆ. ಅದು ಬಿಡಿ, ಅದು ಒಂದೇ ಒಂದು ತತ್ವ ಅವಳನ್ನ ತಿಳಿದಿರುದು, ಅವಳ ಬಗ್ಗೆ ತಿಳಿದಿರಬಹುದು. ಬಿಟ್ರೆ ಅವಳನ್ನ ಬಿಟ್ರೆ ಇನ್ನು ತಿಳಿದವ್ರು ಯಾರಾದ್ರೂ ಇದ್ರೆ, ಅವಳಿಗಿಂತ ಹೆಚ್ಚು ತಿಳಿದಿದ್ರೆ ಅವಳನ್ನ, ಅದು ಪರಮಾತ್ಮ ಒಬ್ನೇ. ಹಾಗಾದ್ರೆ ಉಳಿದದ್ದು ಎಷ್ಟಿದೆ, ಅವರ ಲೆಕ್ಕದಲ್ಲಿ ನೋಡಿದ್ರೆ ಅದು ಅಚಿಂತ್ಯ ಅಂದ್ರೆ ಪರಮ ಅಚಿಂತ್ಯ. ನಮಗೆ ಲೋಕದಲ್ಲಿರುವ ಒಂದು ಪರಮಾಣುವನ್ನೇ ಸರಿಯಾಗಿ ಚಿಂತನೆ ಮಾಡಿ ಅದರ ಕಾರ್ಯಭಾರ ಏನ್ ನಡೀತಾ ಇದೆ ಅಂತ ಅನ್ನೋದನ್ನು ಊಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂದ್ಮೇಲೆ, ಈ ಇಡೀ ಪರಮಾಣು ಪ್ರಪಂಚವನ್ನ ಅನಾಯಾಸವಾಗಿ ನಿರ್ವಹಿಸುವಂಥವಳ ಮಹಿಮೆ ಎಂಥದ್ದಿರಬೇಕು. ಅದರಿಂದಾಗಿ ಅವಳು ಅಚಿಂತ್ಯ ಇತ್ಯಾದಿ ಲಕ್ಷಣಗಳಿಂದ ಕೂಡಿದ್ದಾಳೆ. ತಥಾ ಹಿ ಮೋಕ್ಷ ಧರ್ಮಿ ನಾರಾಯಣ ಗುಣಾಶ್ಚ ಗುಣಾಶ್ರಯಾತ್ ಅಜರಾತ್ ಅತೀಂದ್ರಿಯಾತ್ ಅಗ್ರಾಹ್ಯಾತ್ ಅಸಂಭವತಃ ಅಸತ್ಯಾತ್ ಅಹಿಂಸ್ರಾತ್ ಲಲಾಮಾತ್ ದ್ವಿತೀಯ ಪ್ರವೃತ್ತಿ ವಿಶೇಷಾತ್ ಅವೈರಾತ್ ಅಕ್ಷಯಾತ್ ಅಮರಾತ್ ಅಕ್ಷಯಾತ್ ಅಕ್ಷರಾತ್ ಅಮೂರ್ತಿತಃ ಸರ್ವಸ್ಯಾಃ ಸರ್ವಕರ್ತುಃ ಶಾಶ್ವತ ತಮಸಃ. ಶಾಶ್ವತ ತಮಸಃ ಈ ಶಬ್ದಗಳು ಯಾಕಿದೆ ಅನ್ನೋದಕ್ಕೆ ಇಷ್ಟು ಕಾರಣ. ನಾರಾಯಣನನ್ನ ಆಶ್ರಯಿಸಿದ್ದಾಳೆ, ಅವಳಿಗೆ ಜರಾ ಮರಣ ಮೊದಲಾದ ಸಮಸ್ಯೆಗಳಿಲ್ಲ, ಅವಳು ಇಂದ್ರಿಯಗಳಿಂದ ಗಮ್ಯಳಲ್ಲ. ಅವಳನ್ನ ಯಾಕೆ ತಮಃ ಅಂತ ಕರೀತಾರೆ ಅಥವಾ ಅಚಿಂತ್ಯ ಅಂತ ಕರೀತಾರೆ ಇತ್ಯಾದಿಗಳಿಗೆ ವಿವರಣೆ ಕೊಟ್ಟದ್ದು. ಅಗ್ರಾಹ್ಯಾತ್, ಅವಳನ್ನು ಹಿಡಿಲಿಕ್ಕೆ ಸಿಗುದಿಲ್ಲ. ಅಸಂಭವತಃ, ಅವಳು ನಮ್ಮಿಂದ ಲೋಕದಲ್ಲಿ ಯಾರಿಂದಲೂ ಹುಟ್ಟಿದವಳಲ್ಲ, ಅವಳು ಕೂಡ ಅಯೋನಿಜ. ಭಗವಂತ ಹೇಗೆ ಯಾರಿಂದನೂ ಸಂಭವಿಸುವುದಿಲ್ಲವೋ ಹಾಗೆ ಅವಳು ಕೂಡ ನಾರಾಯಣನನ್ನು ಹೊರತುಪಡಿಸಿ ಯಾರಿಂದಲೂ ಸಂಭವಿಸೋಳಲ್ಲ. ಮತ್ತೆ ಜೀವನ ಹಾಗೆ ಅವಳು ಕೂಡ ಯಾವಾಗಲೂ ಒಂದು ಕಾಲದಿಂದ ಉತ್ಪತ್ತಿ ಆದವಳಲ್ಲ, ಇಲ್ಲಿ ತನಕ ಇರ್ಲಿಲ್ಲ, ಈಗ ಹೊಸದಾಗಿ ಅವಳದ್ದೊಂದು ಆಗಮ ಆಯಿತು ಅಂತ ಅನ್ನೋದಿಲ್ಲ. ಅಸತ್ಯಾತ್, ಅಸತ್ಯ ಅಂತಂದ್ರೆ ಈ ಗಾಳಿ ಮತ್ತೆ ಆಕಾಶ ಹೇಗೋ ಹಾಗೆ ಅಂತ, ಅದು ಅಸತ್ಯ. ಅದು ಅಸತ್ಯ ಅಂದ್ರೆ ಕಣ್ಣಿಗೆ ಕಾಣದ್ದು ಅಂತ ಒಂದರ್ಥ. ಇನ್ನೊಂದು ಅಸದ್ಯಾಪಯತೀತಿ ಅಸತ್ಯ. ಅಸತ್ ಅಂತಂದ್ರೆ ಲೋಕದ ಅಜ್ಞಾನ, ಈ ತಾಮಸ ಪ್ರವೃತ್ತಿ ಏನಿದೆ ಇದು ಅಸತ್, ಅದನ್ನ ನಿರ್ವಹಿಸೋಳಾದ್ರಿಂದಾಗ ಅವಳನ್ನ ಅಸತ್ಯಾತ್ ಅಹಿಂಸ್ರಾತ್. ಅವಳು ಸ್ವತಃ ಯಾವುದನ್ನು ನಾಶ ಮಾಡ್ಲಿಕ್ಕೋಸ್ಕರ ಬಂದವಳಲ್ಲ, ಅವಳು ಯಾರಿಂದಲೂ ಹಿಂಸೆಗೆ ಒಳಗಾಗುವುದಿಲ್ಲ. ಅಹಿಂಸ್ರಾತ್ ಲಲಾಮಾತ್, ಲಲಾಮಹ ಅಂತಂದ್ರೆ ಒಡೆತನ ಇರುವುದರಿಂದಾಗಿ ದ್ವಿತೀಯ ಪ್ರವೃತ್ತಿ ವಿಶೇಷಾತ್, ಮುಖ್ಯವಾಗಿ ಜಗತ್ತಲ್ಲಿ ಎರಡನೇದ್ದು ಅಂತ ಏನಾದ್ರೂ ಒಂದು ಶಬ್ದವನ್ನ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಇವಳು ಇಲ್ಲದೆ ಇದ್ರೆ ಎರಡು ಅನ್ನೋ ಶಬ್ದಕ್ಕೆ ಪ್ರವೃತ್ತಿಯೇ ಇರ್ತಿರ್ಲಿಲ್ಲ. ದ್ವಿತೀಯ ಪ್ರವೃತ್ತಿ ವಿಶೇಷಾತ್, ವಿಶಿಷ್ಟವಾದ ರೀತಿಯಲ್ಲಿ ಭಗವಂತನಿಗೆ ಎರಡನೇವಳಾಗಿದ್ದಾಳೆ. ಈ ಎರಡನೇವಳು ಅಂತ ಅನ್ನೋದು ಸಂಸ್ಕೃತದಲ್ಲಿ ಒಂದು ಗಂಡಿಗಾಗುವಾಗ ಅವನು ಹೆಂಡತಿ ಅಂತ ಅರ್ಥ. ಅಂದ್ರೆ ಅಷ್ಟು ಅವನು ಫಸ್ಟ್ ತನ್ನ ಬಂಧು ಅಂತ ಏನಾದ್ರೂ ಪರಿಗಣಿಸುವುದಿದ್ರೆ ಮೊದಲಿಗೆ ತನ್ನ ಹೆಂಡತಿ. ಇನ್ನು ಯೋಗ್ಯತೆಯಲ್ಲಿ ಗಮನಿಸಿದ್ರೆ ಅಥವಾ ಅರ್ಹತೆಯಲ್ಲಿ ಗಮನಿಸಿದ್ರೆ ಅವಳಷ್ಟು ಎತ್ತರದ ದೇವರ ಕೆಲಸಗಳಿಗೆ ಸಹಕಾರಿಣಿಯಾಗುವಂತ ಮತ್ತೊಂದು ಶಕ್ತಿ ಇಲ್ಲ. ಅಂದಾಗಿ ಅವನಿಗೇನ್ ಯೋಚನೆ ಮಾಡಿದ್ರು ತಕ್ಷಣ ನೆನಪಾಗುವುದು ಅವಳೇ. ಅದರಿಂದಾಗಿ ಅವಳು ತನ್ನನ್ನು ಬಿಟ್ಟು ಇನ್ಯಾರನ್ನಾದ್ರೂ ಅವನು ನೆನ್ಸ್ಕೊಳ್ತಾನೆ ಅಂತಂದ್ರೆ ತಕ್ಷಣಕ್ಕೆ ಅದು ಅವಳನ್ನೇ. ಆದ್ರಿಂದಾಗಿ ಅವಳನ್ನ ದ್ವಿತೀಯ ಅಂತ ಕರೀತಾರೆ. ಸಾಟಿ ಅಂದ್ರೆ ದೇವರ ಕಾರ್ಯದಲ್ಲಿ ಅಕಸ್ಮಾತು ದೇವರಂತೆಯೇ ಸ್ವಲ್ಪ ಏನಾದ್ರೂ ಹೋಲಿಸಿ ಮಾತನಾಡಬಹುದಾದ ಇನ್ನೊಂದು ಸಮ ಅಲ್ಲ, ಅದು ಇನ್ನೊಂದು ತತ್ವವನ್ನು ಸ್ವಲ್ಪ ಪರಿಚಯಿಸಿ ಅಂತ ಹೇಳಿದ್ರೆ ಸಿಗಬಹುದಾದ ಎರಡನೆಯ ತತ್ವ ಅಂದ್ರೆ ಅವಳು.
ಹಾಗಾಗಿ ಅವಳು ದ್ವಿತೀಯ ಪ್ರವೃತ್ತಿ ವಿಶೇಷಾತ್ ಅಂತಂದ್ರು. ಅವೈರಾತ್, ಅವಳನ್ನ ಯಾರು ವೈರ ಕಟ್ಟಿಕೊಂಡು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅವಳು ಯಾರನ್ನು ವೈರ ಕಟ್ಟಿಕೊಂಡದ್ದು ಇಲ್ಲ. ಅಕ್ಷಯಾತ್, ಅವಳು ಎಲ್ಲದಕ್ಕೆ ಮನೆ ಹೊರತು ಅವಳಿಗೆ ಯಾವುದು ಮನೆ ಬೇಡ. ಅವಳಿಗೆ ಕ್ಷಯ ಇಲ್ಲ. ಕ್ಷಯ ಅಂದ್ರೆ ಒಂದರ್ಥ ಮನೆ ಇಲ್ಲ ಅಂತ. ಎಲ್ಲವೂ ಅವಳ ಮನೆ ಆದಾಗ ಅವಳಿಗೆ ಅಂತ ಒಂದು ಪ್ರತ್ಯೇಕ ಮನೆ ಬೇಕಿಲ್ಲ. ಅವಳು ಎಲ್ಲಾ ಮನೆನೂ ಅವಳ ಮನೆನೇ. ನಾರಾಯಣನ ಎದೆ ಅವಳ ಮನೆ ಆಗಿದೆ, ಇನ್ಯಾವ ಮನೆ ಬೇಕು. ಹಾಗಾಗಿ ಅಕ್ಷಯಾತ್. ಅಮರಾತ್, ಈ ಲೋಕದಲ್ಲಿ ಅಮರರು ಅಂತ ಯಾರಿದ್ದಾರೆ ಅವರಿಗೆ ಅಮರತ್ವ ಕೊಟ್ಟದ್ದೇ ಇವಳು. ಅದನಿಗೆ ಅವಳಲ್ಲೇ ನಿಜವಾದ ಅಮರತ್ವ ಇರುವಂತದ್ದು, ಮೃತಿ ಇಲ್ಲದೆ ಇರುವಿಕೆ ಎನ್ನುವುದು. ಅಮೃತಮಯ ಅವಳಾದ್ರಿಂದಾಗಿ ಅಕ್ಷರಾತ್ ಅಧಿಕ ಕ್ಷರಣಾತ್ ಅಕ್ಷರಂ, ಬೇಗ ವರ ನೀಡಿ ಅನುಗ್ರಹಿಸುವಳು. ಮತ್ತು ತಪ್ಪಾಯ್ತು ಸರಿಪಡಿಸ್ಲಿಕ್ಕಾಗದೇ ಇರುವಂತದ್ದು ಅದನ್ನ ಬದಲಾಯಿಸ್ಬೇಕು ಅಂತಂದ್ರೆ ತಕ್ಷಣವೇ ಅದರ ಸಾಮರ್ಥ್ಯವನ್ನ ನಿಗ್ರಹಿಸುವಳು, ಕ್ಷರಣ ಮಾಡಿ ಬಿಡ್ತಾಳೆ. ಅಮೂರ್ತಿತಃ, ಈ ಲೋಕದಲ್ಲಿ ಉಳಿದವರಿಗೆಲ್ಲ ಶರೀರ ಬರುವ ಹಾಗೆ ಅವಳಿಗೂ ಶರೀರ ಬರುತ್ತಾ ಅಂದ್ರೆ ಇಲ್ಲ ಅಂತಾರೆ. ಅವಳ ಅವತಾರ ಎತ್ತಿದಾಗ ದೇವರು ಹೇಗೆ ಜ್ಞಾನಾನಂದಮಯನೋ ಹಾಗೆ ಅವಳು ಕೂಡ ಜ್ಞಾನಾನಂದ ಸ್ವರೂಪಳೇ ಆಗಿ ಕಾರ್ಯಭಾರವನ್ನು ನಿರ್ವಹಿಸುವಳಾದ್ರಿಂದಾಗಿ ಅಮೂರ್ತಿತಃ. ಸರ್ವಸ್ಯಾಹ, ಜಗತ್ತಲ್ಲಿ ಏನೇನಿದೆಯೋ ಅದೆಲ್ಲದಕ್ಕೂ ಕೂಡ ಸರ್ವಕರ್ತು ಶಾಶ್ವತ ತಮಸಃ. ಸರ್ವಸ್ಯಾಹ, ಏನೇನಿದೆಯೋ ಅವಳ ಹೆಸರು ಸರ್ವ ಅಂತ. ಸರ್ವಸ್ಯಾಹ, ಎಲ್ಲದರಲ್ಲೂ ತುಂಬಿದವಳು. ತಸ್ಮಾತ್ ತಥೋಸಿ ಸರ್ವಃ ಅಂತ ದೇವರನ್ನು ಹೇಗೆ ಕರೀತೇವೋ ಹಾಗೆ ಅವಳನ್ನು ಕೂಡ ಸರ್ವ ಅನ್ನುವ ಶಬ್ದದಿಂದ ಕರೀತಾರೆ. ಹಾಗಾಗಿ ಸರ್ವ, ಎಲ್ಲದರಲ್ಲಿ ತುಂಬಿದವಳು, ಎಲ್ಲವನ್ನು ನಡೆಸುವವಳು, ಎಲ್ಲದರಲ್ಲಿ ತನ್ನ ಕಾರ್ಯಭಾರವನ್ನ ಅಧಿಕಾರವನ್ನ ಚಲಾಯಿಸುವವಳು. ಚಲಾಯಿಸುವ ಹಕ್ಕಿದ್ದು ಚಲಾಯಿಸುವವಳು ಅಂದ್ರೆ ಏನೋ ಒಂದು ಚಲಾಯಿಸಬೇಕು ಅಂತ ಚಲಾಯಿಸುವುದಲ್ಲ. ಶಾಶ್ವತ ತಮಸಃ, ಈ ಅವಿದ್ಯೆ ಎನ್ನುವುದು ಈಗ ನಿನ್ನೆ ಇವತ್ತು ಹುಟ್ಟಿದ್ದಲ್ಲ, ಅದು ಎರಡು ರೀತಿಯಾದ ಅಜ್ಞಾನ ಇದೆ. ಒಂದು ಭಾವರೂಪ ಅಜ್ಞಾನ, ಇನ್ನೊಂದು ಅಭಾವರೂಪ ಅಜ್ಞಾನ. ಇದೆಲ್ಲ ಸ್ವಲ್ಪ ಶಾಸ್ತ್ರೀಯ ವಿಷಯ ಆಗತ್ತೆ. ಈ ಭಾವರೂಪ ಅಜ್ಞಾನ ಅಂತ ಅನ್ನೋದು ಅಂದ್ರೆ ತಿಳಿಯದಂತ ಆಗುದೊಂದು ಮಾಯಿ. ವಸ್ತುತಃ ಕಣ್ಣಿಗೆ ನೋಡುವ ಸಾಮರ್ಥ್ಯ ಇರುತ್ತೆ, ಆದ್ರೂ ಇದ್ದಕ್ಕಿದ್ದಂತೆ ಕಣ್ಣಿಗೆ ಒಂದು ಮರೆ ಅನ್ನುವ ರೀತಿಯಲ್ಲಿ ಏನಾದ್ರೂ ಒಂದು ಪೊರೆ ಬಂದ್ರೆ ಅದು ಭಾವರೂಪವಾದ ಅಜ್ಞಾನವನ್ನ ಕೊಡುವಂಥದ್ದು. ತಿಳಿಯುವುದೇ ಇಲ್ಲ, ಎದುರುಗಡೆ ಇದ್ರೂ ಗೊತ್ತಾಗಲ್ಲ, ಹಾಗೊಂದು ತಡೆ ಇರುತ್ತೆ. ಅದು ಕಳೆದ ಮೇಲೇನೆ ನಮಗದು ಕಣ್ಣ ಮುಂದೆ ಬಂದದ್ದನ್ನ ನಾವು ಅರ್ಥೈಸಿಕೊಳ್ಳಿಕ್ ಸಾಧ್ಯ ಆಗುತ್ತೆ. ಇದು ಭಾವರೂಪ ಅಜ್ಞಾನ ಅಂತ ಶಾಶ್ವತವಾದ ತಮಸ್ಸು. ತಿಳಿಯದೇ ಇರುವುದು ಅನ್ನೋದು ಒಂದು ಸಹಜವಾದದ್ದು, ನೋಡೇ ಇಲ್ಲ ತಿಳಿದಿಲ್ಲ ಅಂತ. ಇದು ಎದುರುಗಡೆ ಬಂದ್ರೂ ತಿಳಿಲಿಕ್ಕಾಗದಂತಹ ಅಜ್ಞಾನವನ್ನ ಭಾವರೂಪ ಅಜ್ಞಾನ ಅಂತ ಹೇಳ್ತಾರೆ. ಶಬ್ದಗಳ ಎದುರುಗಡೆ ಇವೆ, ವಿವರಿಸಿ ಹೇಳ್ತಾ ಇದ್ದಾರೆ, ನಮಗೆ ತಲೆಗೆ ಹೊಕ್ಕುವುದೇ ಇಲ್ಲ. ಹಾಗೆ ಹೊಕ್ಕದಂತೆ ಒಂದು ಅಡ್ಡ ಬರುತ್ತಲ್ಲ ನಮ್ ತಲೆಗೆ, ಅದು ಏನ್ ತಲೆ ಕೊಡವಿದ್ರೂ ಅದರ ಅರ್ಥ ತಲೆಗೆ ಹೋಗಲ್ಲ. ಅಂತ ಅಜ್ಞಾನ ಒಂದಿದೆ, ಅದನ್ನ ಭಾವರೂಪ ಅಜ್ಞಾನ ಅಂತ ಕರೀತಾರೆ. ಹೀಗೆ ಇಂತಹ ಅಜ್ಞಾನದ ಒಡತಿಯಾಗಿ ಆಕೆ ಕಾರ್ಯವನ್ನ ನಿರ್ವಹಿಸುವವಳಾದ್ರಿಂದಾಗಿ ಅದು ಒಂದು ಅವಳ ವಿಶೇಷ ಗುಣ ಅಂತ ಹೇಳಿದ ಹಾಗಾಯ್ತು. ಆಸೀದಿದಂ ತಮೋಭೂತಂ ಅಪ್ರಜ್ಞಾತಮ ಲಕ್ಷಣಂ ಅಪ್ರತರ್ಕ್ಯಂ ಅವಿಜ್ಞೇಯಂ ಪ್ರಸುಪ್ತಂ ಇವ ಸರ್ವತಃ. ಎಲ್ಲವೂ ಮುಳುಗಿದ್ದಾಗ್ಲೂ ಅವಳೊಂದು ಎದ್ದು ದೇವರ ಸೇವೆ ಮಾಡ್ತಾ ಇರ್ತಾಳೆ. ನಿರಂತರವಾಗಿ ಭಗವಂತನ ಜೊತೆಗೆ ಕಾರ್ಯಭಾರಕ್ಕೆ ಮುಂದಿನ ಆಲೋಚನೆ ಏನು ಮಾಡಬೇಕು ಅದಕ್ಕೆ ಸಿದ್ಧಳಾಗ್ತಾ ಇರ್ತಾಳೆ. ತರ್ಕಕ್ಕೆ ಸಿಗದ್ದು, ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದ್ದು ಎಲ್ಲೆಡೆ ತುಂಬಿದ್ರು ಅದು ಏನಿದೆ ಅಂತ ಗೊತ್ತಾಗದ ಸ್ಥಿತಿಗೆ ತಲುಪಿದ್ದು, ಇದು ಆ ತತ್ವದ ಸ್ವರೂಪ. ಇತಿ ಮಾನವೇ
ಕೂಟಸ್ಥೋಕ್ಷರ ಉಚ್ಯತೆ ಅಂತ ಮುಂದೆ, ಕೂಟೆ ಆಕಾಶದಲ್ಲಿ ಇರುವವಳು ಅಂತ, ಆಕಾಶ ಸಂಸ್ಥಿತ ತೇಷ, ಆಕಾಶದಲ್ಲಿ ಸಂಸ್ಥಿತಳಾದವಳು, ಆದ್ರಿಂದಾಗಿ ಇವಳಿಗೆ ಕೂಟಸ್ಥಿತ ಅಂತ ಕರೆದಿದ್ದು. ಇತಿ ಋಗ್ವೇದ ಖಿಲೇಶು ಸಾ ಸರ್ವಗ ನಿಶ್ಚಲ ಲೋಕಯೋನಿ ವೀರಜಸ್ಕ ವಿಶ್ವಗ ಅಕ್ಷರ ಅಂತ ಇದೆಲ್ಲ ಹಿಂದೆ ಬಂದದ್ದನ್ನೇ ಇನ್ನೊಂದು ಸಂಹಿತೆಯ ಮೂಲಕವೂ, ಇದು ನಾನು ಸುಮ್ನೆ ಎಲ್ಲೋ ಒಂದ್ ಕಡೆ ಸಿಕ್ಕಿತು ಅಂದ ತಕ್ಷಣ ಎಲ್ಲ ಅದನ್ನು ಅದಕ್ಕೆ ವ್ಯಾಖ್ಯಾನ ಮಾಡ್ತೇನೆ ಅಂತ ಅನ್ಕೊಳ್ಬೇಡಿ. ಅಲ್ಲಿ ಅವಳ ಬಗ್ಗೆ ಸ್ಪಷ್ಟವಾಗಿ ನಿಶ್ಚಲ ಅಂತ ಬಂತು, ಅಚಲ ಅಂತ ಅವಳನ್ನ ಪರಿಚಯ ಮಾಡಿದ್ರು. ಅದನ್ನೇ ನಿಶ್ಚಲ ಅನ್ನೋ ಶಬ್ದದಿಂದ ಹೇಳ್ತಾ ಇದೆ. ಆ ನಿಶ್ಚಲ ಅನ್ನೋ ಶಬ್ದದಿಂದ ಹೇಳಿದಂತಹ ಆ ತತ್ವಕ್ಕೆ ಲೋಕಯೋನಿ ಅಂತ ಹೆಸರಿದೆ, ಸಾ ವಿಶ್ವಗ ಅಂತಿದೆ, ಸಾ ಅಕ್ಷರ ಅಂತಿದೆ, ಸಾ ವೀರಜಸ್ಕ ಅಂತಿದೆ. ಅವಳಲ್ಲಿ ದೋಷನೇ ಇಲ್ಲ, ಅವಳಲ್ಲಿ ಯಾವುದೇ ರೀತಿಯಾದ ಸೃಷ್ಟಿಗೆ ಬರ್ಲಿಕ್ಕೆ ಬೇಕಿರುವಂತಹ ಕರ್ಮಗಳಾಗಲಿ ಅಥವಾ ಸತ್ವರಜಸ್ತಮಸ್ಸು ಗುಣಗಳ ಪ್ರಭಾವವಾಗಲಿ ಅವಳ ಮೇಲೆ ಇಲ್ಲ ಅನ್ನೋದನ್ನೇ ಇಷ್ಟು ಸಾಮವೇದ ಗೌತಮ ಶಿಖೆಯಲ್ಲಿ ಹೇಳಿದ್ದಾರೆ. ಸರಿ, ಈ ಉಪಾಸನೆ ಮಾಡಿದವರ ಅಂದ್ರೆ ಕೇವಲ ಈ ಉಪಾಸನೆ ಮಾಡಿದವರ ಸಮಸ್ಯೆ ಏನು ಅನ್ನೋದನ್ನ ಮುಂದಿನ ಶ್ಲೋಕ ಹೇಳ್ತಾ ಇದೆ. ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತ ಸಕ್ತ ಚೇತಸಾಂ ಅವ್ಯಕ್ತ ಹಿಗತಿರ್ ದುಃಖಂ ದೇಹವದ್ವಿರವಾಪ್ಯತೆ. ಸರಿ, ಕಥಂ ತರ್ಹಿ ತದುಪಾಸಕಾನಾಂ ಉತ್ತಮತ್ವಂ ಇತ್ಯತಃ ಆಹ. ಈಗೇನಾಯ್ತು, ಅವಳು ಕೂಡ ಈಗ ಇಷ್ಟೊತ್ತು ಏನ್ ಪರಿಚಯ ಮಾಡಿಕೊಟ್ರು? ಉತ್ತಮ ಹೌದು, ಆದ್ರೆ ಅವಳನ್ನು ಉಪಾಸನೆ ಮಾಡುವುದರಲ್ಲಿ ತಪ್ಪಿಲ್ಲ ಅಂತ ಈಗ ನಿನ್ನ ವಾಕ್ಯಗಳಿಂದ ಗೊತ್ತಾಯ್ತು ನಮ್ಗೆ. ಅಂದ್ರೆ ಅವಳನ್ನ ನೀವು ಸಮರ್ಥಿಸಿದ್ರಿ ಏನು ಅಂತ, ಅವಳು ವಿಶ್ವಗ ಅಕ್ಷರ ಅದು ಇದು ಇನ್ನೊಂದು ಮತ್ತೊಂದು 100 ಪದಗಳಿಂದ ಅವಳನ್ನು. ಹಾಗಾದ್ರೆ ಏನ್ ಪ್ರಾಬ್ಲಮ್ಮು? ಅವಳನ್ನು ಉಪಾಸನೆ ಮಾಡಿದ್ರೆ ಏನು ಪ್ರಾಬ್ಲಮ್ಮು? ಮತ್ತೆ ಈಗ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದನ್ನ ಬಿಟ್ಟು ಮೇಲಿದ್ದಕ್ಕೆ ಹೋಗ್ಬೇಕು. ಅದಕ್ಕಿಂತ ಮೇಲಿದ್ದೊಂದು ಇದೆ ಅನ್ನುವ ಕಾರಣಕ್ಕಾಗಿ. ಮೇಲಿದ್ದಿದೆ ಅಂತ ನಮ್ಗೆ ಅರ್ಥ ಆಯ್ತು, ಏನೋ ಪ್ರಾಬ್ಲಮ್ ಕಾಣಿಸ್ಲಿಲ್ಲ, ಮತ್ತೆ ಉತ್ತಮ ಹೇಗೆ ಅಂತ ಅರ್ಥ ಆಗ್ಲಿಲ್ಲ. ಈಗ ಇಬ್ರಿಗೂ ಅನಿರ್ದೇಶವು ಅವ್ಯಕ್ತವು ಅಕ್ಷರವು ಅಜರವು ಅಂತ ಜೋಡಿಯಾಗಿ ಅವರನ್ನು ಕರೆದಿದ್ದಾರೆ. ಪ್ರಶ್ನೆ ಏನ್ ಬಂದಿತ್ತು ಅಂದ್ರೆ, ಅವಳನ್ನ ಆ ಶಬ್ದದಿಂದ ಕರೆದಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕಿಲ್ಲ, ಅವಳನ್ನು ಕೂಡ ಅದದೇ ಪದಗಳಿಂದ ಪ್ರತ್ಯೇಕವಾಗಿಯೂ ಕೂಡ ಕರೆದಿದ್ದಾರೆ. ಆದ್ಮೇಲೆ ಅವಳು ಕೂಡ ಈ ಪದಗಳಿಂದ ವಾಚ್ಯ. ಅಲ್ಲಿ ದ್ವಿವಚನಕ್ಕೆ ಕೇವಲ ಸಂಬಂಧ ಇಲ್ಲದೆ ಅವನ ಹೆಂಡತಿ ಅನ್ನುವ ಕಾರಣಕ್ಕೆ ಅವಳನ್ನು ಕರೆದದ್ದಲ್ಲ ಉಪನಿಷತ್ತು ಅಥವಾ ವೇದಗಳು. ಅವಳಿಗೂ ಆ ಗುಣಗಳು ಇದ್ದದ್ರಿಂದಲೇ ಆ ಶಬ್ದಗಳು ನಿರೂಪಣೆ ಮಾಡಿವೆ ಅಂತ ನೀವು ಹೇಳಿದ್ರಿ. ಹಾಗಿದ್ರೆ ನಮ್ಗೆ ಲಾಭನೇ ಆಯ್ತಲ್ಲ. ಅವಳನ್ನು ಈಗ ನಾವು ಯೋಚನೆ ಮಾಡಿದ್ರೆ ಉಪಾಸನೆಗೇನು ದೋಷ ಇದೆ? ಪರಮಾತ್ಮನದ್ದೇ ಉತ್ತಮ ಅಂತ ಹೇಳಲಿಕ್ಕೆ ಏನ್ ಕಾರಣ ಸಿಕ್ತು ಅನ್ನೋದಕ್ಕೆ ಈ ಮುಂದಿನ ಶ್ಲೋಕಗಳು. ಕ್ಲೇಶ ಇತಿ ಅವ್ಯಕ್ತಾಗತಿರ್ ದುಃಖಂ ಅವಾಪ್ಯತೆ, ಅವ್ಯಕ್ತಾಗತಿ ದುಃಖಂ ಹಿ ಅವಾಪ್ಯತೆ. ಅವ್ಯಕ್ತದ ಗತಿಯ ಪರಿಣಾಮ ಕೊನೆಗೆ ದುಃಖದಲ್ಲೇ ಅವಸಾನ ಆಗುತ್ತೆ. ಗತಿ ಮಾರ್ಗ, ಇಲ್ಲಿ ಗತಿ ಅಂದ್ರೆ ಏನು ಅಂದ್ರೆ ದಾರಿ. ದಾರಿ ತುಂಬಾ ಕ್ಲಿಷ್ಟಕರವಾಗುತ್ತೆ. ಅವ್ಯಕ್ತೋಪಾಸನ ದ್ವಾರಕ ಮತ್ ಪ್ರಾಪ್ತಿ ಮಾರ್ಗ ದುಃಖಮಾಪ್ಯತ ಇತ್ಯರ್ಥ. ನಾರಾಯಣ, ಅವ್ಯಕ್ತವನ್ನು ಉಪಾಸನ ಮಾಡುವ ಮೂಲಕ ನನ್ನ ಕಡೆಗೆ ಬರುವುದೇನಿದೆ, ಹಿಂದೆ ಒಂದು ಮಾತು ಬಂತು, ಅದೇನಾದ್ರೂ ಕೂಡ ಮಾಂ ಏವ ಪ್ರತಿಪದ್ಯಂತೆ ಅಂತ ಬಂತು. ಏನದು ಅವ್ಯಕ್ತೋಕ್ಷರ ಅಲ್ಲಿ ನನ್ನನ್ನೇ ಹೊಂದುತ್ತಾ ಆ ಸಾಧಕ ಅವಳನ್ನು ಉಪಾಸನೆ ಮಾಡಿಯೂ ಕೊನೆಗೆ ನನ್ನ ಹತ್ರನೇ ಬರಬೇಕು ಅನ್ನುವ ಮಾತು ಬಂತು. ಹಾಗಾದ್ರೆ ಮತ್ಪ್ರಾಪ್ತಿ ಮಾರ್ಗ, ಪರಮಾತ್ಮನನ್ನೇ ಪ್ರಾಪ್ತಿಗೊಳಿಸುವಂತಹ ಮಾರ್ಗ ಒಳ್ಳೇದೇ ಅಲ್ವಾ? ಅಲ್ಲಿಂದಾದ್ರೂ ಬರ್ಬೋದಲ್ವಾ? ಈಗ ನೀವು ಹೇಳಿದ್ದೇನು, ಅವಳ ಮೂಲಕ ಬಂದ್ರು ನನ್ನ ಹತ್ರನೇ ಬರ್ಬೇಕಾದ್ರಿಂದಾಗಿ ನನ್ನ ಹತ್ರನೇ ಬನ್ನಿ ಡೈರೆಕ್ಟ್ ಆಗಿ ನೀವು ಒಂದು ಹೇಳಿದ್ದು. ಸರಿ, ನಮ್ಗೆ ಅವಳನ್ನೂ ಉಪಾಸನೆ ಮಾಡಿ ನಿಮ್ಮ ಹತ್ರ ಬರ್ಬೇಕು ಅಂತಿದೆ, ತಪ್ಪೇನು? ಅವಳನ್ನು ಉಪಾಸನೆ ಮಾಡಿ ಆ ನಂತರ ನಿಮ್ಮ ಹತ್ರ ಬರ್ತೇವೆ. ಯಾಕೆ ಒಟ್ಟೊಟ್ಟಿಗೆ ಉಪಾಸನೆ ಮಾಡಿ? ನಮ್ಗೆ ಸ್ವಲ್ಪ ಉಪಾಸನೆ ಮಾಡುದು, ಪೂಜೆ ಪುರಸ್ಕಾರ, ಈ ಅನುಷ್ಠಾನ, ಅದರಲ್ಲೂ ವ್ರತ ಉಪವಾಸ ಇತ್ಯಾದಿಗಳು ಮಾಡುದು ಅಂದ್ರೆ ನಮ್ಗೆ ಇಷ್ಟ. ಆದ್ರಿಂದ ನಾವು ಹಾಗೆ ಮಾಡಬಹುದಲ್ವಾ ಅಂದ್ರೆ ಅದರ ಪರಿಣಾಮವನ್ನ ಹೇಳಿದ್ದು. ನಮ್ಮ ಪ್ರಾಪ್ತಿ ಮಾರ್ಗ ಅನ್ನೋದು ಹೌದು, ಆದ್ರೆ ಸಮಸ್ಯೆ ಏನು ಅಂತಂದ್ರೆ ಅವ್ಯಕ್ತೋಪಾಸನ ದುಃಖ ಮಾಪ್ಯತೆ. ದಾರಿಯಲ್ಲಿ ತುಂಬಾ ಅಡಚಣೆಗಳು ಉಂಟಾಗುತ್ತೆ. ಸ್ಟ್ರಿಕ್ಟ್ಲಿ ಕೆಲವು ನಿಯಮಗಳನ್ನ
ನಾವು ಫಾಲೋ ಮಾಡುದ್ರಲ್ಲಿ ಏನಾದ್ರೂ ಎಡವಟ್ಟ ಆಯ್ತು ಅಂದ್ರೆ ಅವಳನ್ನ ಸರ್ವ ವಿಧವಾಗಿ ಅವಳನ್ನ ಎತ್ತರದಲ್ಲಿ ಇಟ್ಟು ಪೂಜಿಸುವಾಗ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಈ ಕೆಲವೊಂದ್ ಸರ್ತಿ ಕೆಲವು ಎರಡೂ ತರ ಇದ್ದಾರೆ. ಆದ್ರೂ ಕೆಲವೊಂದ್ ಸರ್ತಿ ಈ ಅಮ್ಮ ಕ್ಷಮಿಸ್ತಾಳೆ ಅಂತ ನಾವ್ ಅನ್ಕೋತೀವಲ್ಲ, ಅಪ್ಪನೇ ಎಷ್ಟೋ ಸರ್ತಿ ಕ್ಷಮಿಸ್ತಾನೆ. ಮಕ್ಳಲ್ಲ ಏನೋ ಮಾಡ್ತಿರ್ತಂತ ಅಮ್ಮನೇ ಅದನ್ನ ಗುರ್ತಿಡ್ದು ಇನ್ನು ಜೋರಾಗಿ ಎರಡು ಬಡಿತಾಳೆ. ಹಾಗೆ ಇವಳು ತಾಯಿ ಅನ್ನೋದು ಹೃದಯ ಹೌದು, ತಿಂಡಿ ಕೊಡುದು ಎಲ್ಲ ಕೊಡುದು ಮಾಡ್ತಾಳೆ. ತಪ್ಪು ಮಾಡಿದ್ರೆ ಮಾತ್ರ ಅವಳು ಅಷ್ಟೇ ಕಠಿಣವಾದ ಶಿಕ್ಷೆಯನ್ನು ಕೊಡ್ತಾಳೆ. ಅದರಿಂದಾಗಿ ಇದು ದುಃಖಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಲೋಕದಲ್ಲಿರುವ ಒಂದು ತಾತ್ವಿಕ ಪ್ರಕೃತಿಯ ಸ್ವರೂಪವನ್ನ ಹೇಳ್ತಾ ಇರೋದು. ಅದು ಉಪಾಸನೆಯ ಫಲ. ಅವಳು ಜೋರು ಅಂತ ಅರ್ಥ ಅಲ್ಲ. ಇದನ್ನ ನಾವು ಲೋಕದಲ್ಲಿ ಇದ್ದ ಹಾಗೆ ಎಲ್ಲ ಉದಾಹರಣೆಗಳನ್ನು ತಗೊಳ್ಳಿಕ್ ಆಗುದಿಲ್ಲ. ಇದರ ಉಪಾಸನೆಯ ಮಾರ್ಗದಲ್ಲಿರುವ ಸಮಸ್ಯೆ ಇದೆ. ಅದು ಏನು ಅಂದ್ರೆ, ಅದು ಸಿದ್ಧಿಗಳಿಗೆ ಕಾರಣವಾಗಿ ಅವನಿಗೆ ಅದು ವಿಘ್ನ ಅಂತ ಅನ್ನಿಸೋ ರೀತಿಯಲ್ಲಿ ಅವನನ್ನು ದಾರಿ ತಪ್ಪಿಸಿದೆ. ಈ ಅನೇಕ ಅದು ಸಿದ್ಧಿಗಳಿವೆ ಅಲ್ಲ, ಈ ಎಲ್ಲ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಮೋಕ್ಷ ಮುಕ್ತಿ ಪ್ರದಾಯಿನಿ ಅಂತೆಲ್ಲ ನಾವು ಸಿದ್ಧಿಗಳನ್ನೆಲ್ಲ ಹೇಳುವುದಕ್ಕೆ ಮುಖ್ಯ ಕಾರಣ ಅವಳೇ. ಅವಳಿಂದ ಈ ಸಿದ್ಧಿ ಎಲ್ಲ ಬಂದ ಮೇಲೆ ಲೋಕ ವಿರುದ್ಧವಾಗ್ಬಿಡ್ತಾನೆ ಎಷ್ಟೋ ಸಲ. ಅವನಿಗೆ ಅದು ಯಾಕೆ ಬಂದಿದೆ ಸಿದ್ಧಿ ಅಂತ ಗೊತ್ತಿಲ್ಲದೆ ತನ್ಗೆ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ಅಪಾಯ ಜಾಸ್ತಿ. ಆದ್ರಿಂದಾಗಿ ದುಃಖ ಮಾಪ್ಯತೆ ಇತ್ಯರ್ಥ. ಅತಿಶಯ ಉಪಾಸನ ಸರ್ವೇಂದ್ರಿಯ ಅತಿ ನಿಯಮ ಸರ್ವತ್ರ ಸಮಬುದ್ಧಿತ್ವ ಸರ್ವಭೂತ ಹಿತೇರತತ್ವ ಅತಿಸುಷ್ಟ್ವಾಚಾರ ಸಮ್ಯಗ್ ವಿಷ್ಣು ಭಕ್ತ್ಯಾದಿ ಸಾಧನ ಸಂದರ್ಭಂ ಋತೆ ನ ಅವ್ಯಕ್ತ ಅಪರೋಕ್ಷ್ಯಂ. ಈ ಉಪಾಸನೆ ಮಾಡಿದ್ರು ಕೂಡ ಅವಳು ನಿಜವಾಗಿ ಒಳಗ್ತಾಳೆ ಅಂತ ಗೊತ್ತಿಲ್ಲ. ಅವಳು ಫೇಕ್ ಆಗಿ ಕಂಡು ಮರೆಯಾಗ್ಬಿಡ್ತಾಳೆ. ಯಾಕೆ ಅನ್ನೋದನ್ನ ಎಷ್ಟು ಚಂದ ಹೇಳಿದ್ದಾರೆ ನೋಡಿ. ಅತಿಶಯ ಉಪಾಸನ, ಈ ಅವಳನ್ನ ಅತಿಶಯ ಅಂತ ಅನ್ನಿಸಿಕೊಂಡು ಹೆಚ್ಚು ಅಂತ ಅತಿಶಯ ಉಪಾಸನ ಅಂದ್ರೆ ಅವಳಿಗಿಂತ ಭಗವಂತ ಹೆಚ್ಚು ಅನ್ನುವ ಉಪಾಸನೆ ಮಾಡಿ ಸರ್ವೇಂದ್ರಿಯ ಎಲ್ಲ ಇಂದ್ರಿಯಗಳಿಗೆ ಅತಿ ನಿಯಮನ. ಹೇಗಂದ್ರೆ ಹಾಗೆ ಬದುಕ್ಲಿಕ್ಕೆ ಆಗಲ್ಲ. ನೀವು ತಂತ್ರಗಳನ್ನ ಮಾಡುವವರನ್ನ ನೀವು ಗಮನಿಸಿಲ್ಲ ಅಂದ್ರೆ ಇದೆಲ್ಲ ನಮಗೆ ಸ್ವಲ್ಪ ಅಪರಿಚಿತವಾದ ವಿಷಯ. ಈ ತಾಂತ್ರಿಕರು, ಶಕ್ತಿಯನ್ನು ಉಪಾಸನೆ ಮಾಡುವವರು, ಅವರ ಜೀವನದ ಧರ್ಮವನ್ನ ನೋಡಿದ್ರೆ ತುಂಬಾ ಭಯಾನಕ ಇರುತ್ತೆ. ನಾವಾದ್ರೂ ಕೆಲವೊಂದ್ ಸರ್ತಿ ಈ ನಿಯಮಗಳನ್ನ ಸ್ವಲ್ಪ ಭಂಗಗೊಳಿಸಿದ್ರು ಕೂಡ ಇಲ್ಲ ಮತ್ತೆ ಸರಿ ಮಾಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಅನುವು ಇದೆ. ಆದ್ರೆ ಈ ತಾಂತ್ರಿಕರಲ್ಲಿ ಎಲ್ಲಿಯಾದ್ರೂ ಒಂದು ಸರ್ತಿ ಅವರ ಉಪಾಸನೆಯಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕಠಿಣವಾಗಿ ಅದು ಪರಿಣಾಮವನ್ನು ಬೀರುತ್ತೆ. ಎಲ್ಲ ಮತ್ತೆ ಮೊದಲಿನಿಂದ ಮಾಡ್ಕೊಂಡು ಬರ್ಬೇಕಾಗತ್ತೆ. ಅದಕ್ಕೆ ಆ ಶಬ್ದ ಗಮನಿಸಿ, ಸರ್ವೇಂದ್ರಿಯ ಅತಿ ನಿಯಮನ. ಎಲ್ಲ ಇಂದ್ರಿಯಗಳನ್ನ ಅತಿಯಾಗಿ ನಿಯಮನ ಮಾಡ್ಬೇಕು. ಆಗ ಆ ತಾಂತ್ರಿಕ ಅಂದ್ರೆ ಅದು ಆಗತ್ತೆ, ಆದ್ರೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಅಂದ್ರೆ ಅದು ಬೇಕು ಅನ್ನೋ ಆಸೆಗೋಸ್ಕರ ಅದನ್ನ ಮಾಡ್ತಾರೆ. ಆಗ ಅಲ್ಲಿ ನೀವು ಪಂಚಮಗಳ ನಡುವೆ ಅಂತ ಒಂದು ಪುಸ್ತಕ ಇದೆ. ಸಾಧ್ಯ ಆದ್ರೆ ಮಧ್ಯದಲ್ಲಿ ಒಂದ್ಸಲ ಸುಮ್ನೆ ಅದೊಂದು ವೇ ಅಷ್ಟೇ. ನಾನು ಅದನ್ನ ಸಮರ್ಥಕನಾಗಿ ಹೇಳ್ತಿಲ್ಲ. ಅಂದ್ರೆ ಅದು ಮಾಡಿದ್ದು ಒಂದು ಸಾಧನೆ, ಆದ್ರೆ ಅದು ಎಲ್ಲರೂ ಮಾಡ್ಲಿಕ್ಕೆ ಆಗುವಂತಹದ್ದಲ್ಲ. ಏನೇನೋ ನಿಯಮಗಳು, ಅದನ್ನೆಲ್ಲ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಾವೀಗ ಎಷ್ಟು ಸುಖವಾಗಿದ್ದೇವೆ ಅಂತ ಅನ್ಸ್ಬಿಡುತ್ತೆ ಎಷ್ಟೋ ಸಲ. ಎಲ್ಲ ಇಂದ್ರಿಯಗಳ ಅತಿಯಾದ ನಿಯಮನ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು, ಮತ್ತೆ ಸರ್ವತ್ರ ಸಮಬುದ್ಧಿ. ಇದು ಬೇಕಾಗುತ್ತೆ. ಅಂದ್ರೆ ಈಗ ಉಪಾಸನೆಯಲ್ಲಿ ಇರುವಂತಹದ್ದೇನು ಅಂತಂದ್ರೆ ಪರಮಾತ್ಮನ ಇದು ಬಹಳ ಪ್ರಧಾನ ಅಂತ ಒಂದಂಶ. ಈಗ ಅವಳನ್ನು ಉಪಾಸನೆ ಮಾಡುವಾಗ ಏನ್ ಬೇಕು ನಮಗೆ ಅನ್ನೋದಕ್ಕೆ ನಾನು ಒಂದೆರಡು ಅಂಶ ಚೂರು ಆಚೆ ಈಚೆ ಹೇಳಿದೆ ಅನ್ಸುತ್ತೆ. ಮುಖ್ಯವಾದ ಒಂದ್ ಅಂಶ ಹೇಳ್ಬೇಕಿದ್ದದ್ದು ಏನು ಅಂದ್ರೆ, ಶಾಸ್ತ್ರೀಯ ಏನು ಆಹಾರದ ಕ್ರಮ ಇದೆ ಅದನ್ನ ಅವರು ಮೀರುತ್ತಾರೆ. ಈ ಮದ್ಯ, ಮಾಂಸ ಇತ್ಯಾದಿಗಳನ್ನೆಲ್ಲ ಬಳಸುವ ಹಾಗಿನ ಒಂದು ತಂತ್ರ ಇದೆ. ಆ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ
ನಾವು ಅತ್ಯಂತ ಹೆಚ್ಚು ನಿಯಮಗಳನ್ನ ಪಾಲಿಸ್ತೇವೆ. ಸಾತ್ವಿಕ ಆಹಾರ ಬೇಕು, ಸ್ನಿಗ್ಧವಾಗಿರ್ಬೇಕು, ರಸ್ಯವಾಗಿರ್ಬೇಕು, ಹೃದ್ಯವಾಗಿರ್ಬೇಕು ಅಂತೆಲ್ಲ ನಾವು, ಅಂದ್ರೆ ಇದ್ರ ಕಷ್ಟದ್ದಲ್ಲ, ಇದು ಇರುವ ಸಿಕ್ಕುವಂತದ್ದು. ಆ ನಿಯಮ ಕಷ್ಟ. ಆದ್ರೆ ಆ ವಸ್ತುಗಳನ್ನ ಬಳಸಿಯೂ ಕೂಡ ಅವರು ಅತಿ ನಿಯಮನ ಮಾಡ್ತಾರೆ. ಅದು ಬಳಸಿಯೂ ಕೂಡ ಅದರಿಂದ ಏನು ವಿಕಾರ ಆಗದಂತೆ ತಮ್ಮನ್ನ ತಾವು, ಅಂದ್ರೆ ಬೆಂಕಿ ಕೈ ಇಟ್ಟು ಬೆಂಕಿ ಸುಡಬಾರ್ದು, ಆ ರೀತಿ ತಮ್ಮನ್ನ ಸಿದ್ಧಪಡಿಸಿಕೊಳ್ಳುವ ಕ್ರಮ. ಇವ್ರೇನಿಲ್ಲ, ಬೆಂಕಿ ದೂರ ಇರಿ, ನಿಮ್ಗೆ ಎಷ್ಟು ಬೇಕೋ ಅದನ್ನು ಉಪಾಸನೆ ಮಾಡಿ, ಪೂಜೆ ಮಾಡಿ, ಅದನ್ನು ಗೌರವ ಮಾಡಿ, ಅದನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡಿ ಯಾಕೆ ಆ ತೊಂದರೆ ಮಾಡ್ಕೊಳ್ಬೇಕು ಅನ್ನೋ ತರದ ಸಾಮಾನ್ಯ ಬದುಕನ್ನು ನಡೆಸುವುದಕ್ಕೆ ಬೇಕಿರುವಂತಹ ವ್ಯವಸ್ಥೆ. ಸರಿ, ಈಗ ನಾವು ತಿಳ್ಕೊಳ್ಬೇಕಾದದ್ದೇನು ಅಂದ್ರೆ, ಪರಮಾತ್ಮ ಎಲ್ಲ ಕಡೆ ಸಮಾನವಾಗಿದ್ದಾನೆ, ಎಲ್ಲ ಭೂತಗಳಿಗೂ ಪರಮಾತ್ಮ ಹಿತಕಾರಿಯಾಗಿದ್ದಾನೆ. ಇದು ಪರಮಾತ್ಮನ ಬಗ್ಗೆ ನಮ್ಗೆ ಇರಬೇಕಾದ ಎಚ್ಚರ. ಅಂದ್ರೆ ಅವಳನ್ನು ಉಪಾಸನೆ ಮಾಡುವಾಗ್ಲೂ ಈ ಎಚ್ಚರ ಇರಬೇಕು ಅಂತ ಅನ್ನೋದನ್ನ ಹೇಳ್ತಿದ್ದಾರೆ. ಆಮೇಲೆ ಅತಿ ಸುಷ್ಟ್ವಾಚಾರ ಇದನ್ನು ನಾನು ಹೇಳಲಿಕ್ಕೆ ಬಂದದ್ದು. ಸುಷ್ಟು ಆಚಾರ ಅಂತಂದ್ರೆ ಅವರ ಆಚರಣೆಗಳಲ್ಲಿ ಕೆಲವೆಲ್ಲ ತೀವ್ರ ವಿಚಿತ್ರವಾದ ನಿಯಮಗಳಿವೆ. ಅದು ಸುಷ್ಟು ಆಚಾರ ಅಂತ ಅನಿಸ್ಕೊಳ್ಳುದಿಲ್ಲ, ಆದ್ರೆ ಅದು ಕೊನೆಗೆ ಸಿದ್ಧಿಯ ಕಡೆಗೆ ಕರ್ಕೊಂಡು ಹೋಗುದು, ತುಂಬಾ ಫಲಗಳು ಸಿಗ್ತದೆ. ಇದನ್ನೆಲ್ಲ ನಾವು, ಅಂದ್ರೆ ಈ ಸುಷ್ಟು ಆಚಾರ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಅಸುಷ್ಟು ಆಚಾರದಿಂದ ಅತ್ಯಂತ ಹೆಚ್ಚಿನ ಫಲವನ್ನ ಪಡೆದಂತಹ ಆ ಸಂಗತಿಗಳು ಇವತ್ತು ಜಗತ್ನಲ್ಲಿ ನಮಗೆ ತುಂಬಾ ಕಾಣ್ಲಿಕ್ಕೆ ಸಿಗುತ್ತೆ. 90 ಭಾಗ ಇರುವಂತದ್ದು ಅಸುಷ್ಟು ಆಚಾರದಿಂದಲೇ ಪಡೆದ ಸಂಪತ್ತು. ನೀವು ಒಂದು ವಿಷಯ ಗಮನಿಸಬೇಕಾದದ್ದು ಏನು ಅಂದ್ರೆ, ಆ ಭಗವಂತನನ್ನ ಇಷ್ಟಪಟ್ಟು ಅಥವಾ ಭಗವಂತನನ್ನ ಆ, ದೇವರನ್ನ ಚಿಂತಿಸಿ ಶ್ರೀಮಂತನಾದ ಒಬ್ಬ ವ್ಯಕ್ತಿಯನ್ನ ತೋರಿಸಿ ನೀವು, ಅಂದ್ರೆ ನಾನು ಹೇಳುದು ಸಾತ್ವಿಕವಾದ ಐಶ್ವರ್ಯದಿಂದ ಕೂಡಿದವನನ್ನು ಒಬ್ಬನನ್ನು ತೋರಿಸಿ. ಐಶ್ವರ್ಯ ಅಂದ್ರೇನೆ ನಿಮ್ಗೆ ಅದು ಬುದ್ಧಿ ಕೆಡಿಸುವಂತದ್ದು. ನಿಮ್ಗೆ ಐತರೇಯ ಉಪನಿಷತ್ತಿನ ಆರಂಭ ನೆನಪಿದ್ರೆ, ಆ ರಾಕ್ಷಸರು ಯಾವುದನ್ನ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ, ಐಶ್ವರ್ಯವನ್ನ ನಾಲ್ಕು ಭಾಗ ಮಾಡಿದಾಗ, ತಪಸ್ಸು, ದಾನ, ಶೌಚ, ಐಶ್ವರ್ಯ ಅಂತ ಏನೋ 4 ವಿಭಾಗ ಮಾಡಿದಾಗ, ಅದರಲ್ಲಿ ದೈತ್ಯರು ಐಶ್ವರ್ಯವನ್ನ ತಗೊಂಡ್ರು ಅಂತಿದೆ. ಬಹಳ ಐಶ್ವರ್ಯ ಇದೆ ಅಂದ್ರೆ ಅಲ್ಲೆಲ್ಲೋ ಒಂದು ಕಡೆ ಆಸುರಿ ಶಕ್ತಿ ಇದೆ ಅಂತ ಅರ್ಥ. ನಾನು ಈಗ ಹೇಳ್ತಾ ಇರುವ ವಿಷಯ ನಿಮ್ಗೆ ತುಂಬಾ ಹಾಸ್ಯ ಅನಿಸ್ಬೋದು, ಅಥವಾ ನೀವು ಗಂಭೀರವಾಗದನ್ನ ತಗೊಳ್ಳದೇ ಇರ್ಬೋದು. ಆದ್ರೆ ಅದು ನಮಗೆ ಆ ದೂರದ ದೃಷ್ಟಿಯಿಂದ ಎಚ್ಚರಿಕೆ ಅಂತ ನಾವು ಗ್ರಹಿಸ್ಬೇಕು. ಈ ತಾಂತ್ರಿಕರು ಕೇವಲ ಭಾರತದಲ್ಲಿದ್ದಾರೆ ಅಂತ ನಾವು ಅನ್ಕೊಂಡಿದ್ರೆ ಅದು ದೊಡ್ಡ ತಪ್ಪು. ನಿಮ್ಗೆ ಇತ್ತೀಚೆಗೆ ಈ ಆ ಮಾಧ್ಯಮಗಳಲ್ಲಿ ಕೆಲವು ಫೈಲ್ಗಳು ಲೀಕ್ ಆಗಿದೆ ಅಂತ ನೋಡಿರ್ತೀರಿ. ಬಿಲ್ ಗೇಟ್ಸು, ಅಲಾನ್ ಮಸ್ಕು, ನಾನು ಈ ಶಬ್ದಗಳನ್ನೆಲ್ಲ ಹೇಳಲಿಕ್ಕೆ ಹೋಗ್ಬಾರ್ದು, ಆದ್ರೆ ಅಂಥವರ ಬದುಕಿನ ಒಂದು ವಿಚಿತ್ರ ಹಿಂದಿನ ಚರ್ಯೆಗಳನ್ನ ನೀವು ಗಮನಿಸಿದ್ರೆ ಅದು ಸುಷ್ಟು ಆಚಾರ ಆಗಿರ್ಲಿಲ್ಲ. ಮಕ್ಕಳನ್ನ ಬಳಸಿಕೊಳ್ಳುವಂಥದ್ದು, ಅವರ ಏನಂತಾರೆ, ಹತ್ಯೆ ಮಾಡಿ, ನಾನು ಹೇಗೆ ಹೇಳುದು, ತುಂಬಾ ಕಷ್ಟವಾದ ಶಬ್ದ, ಎದುರುಗಡೆ ಕೂತಾಗಿ ಇದನ್ನೆಲ್ಲ ವಿಸ್ತಾರವಾಗಿ ಹೇಳ್ಬೋದು. ನಾವು ನೋಡೋದ ಒಂದು ಡಾರ್ಕ್ ವೆಬ್ ಬೇರೆನೆ ಇದೆ ಒಂದು ಜಗತ್ತಲ್ಲಿ. ನಮ್ಮ ಕಣ್ಣಿಗೆ ಯಾವತ್ತೂ ಅದು ಕಾಣುವುದೇ ಇಲ್ಲ, ಮತ್ತು ಹೇಳಿದ್ರು ಯಾರು ನಂಬುವುದಿಲ್ಲ, ಮತ್ತು ಅದನ್ನ ಪ್ರೂವ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಅನೇಕ ದುಷ್ಟ ವಾಮ ಮಾರ್ಗಗಳು ಲೋಕದಲ್ಲಿದೆ. ಆ ವಾಮ ಮಾರ್ಗಗಳು ಅಸುಷ್ಟು ಆಚಾರಗಳು. ಅಲ್ಲೂ ಲೈಂಗಿಕತೆಯನ್ನ ಕೆಟ್ಟದಾಗಿ ನಡೆಸುವಂತದ್ದು ಒಂದಾದ್ರೆ, ಬಾಲ್ಯದ ಬುದ್ಧಿಯನ್ನ ಹಾಳು ಮಾಡುವಂಥದ್ದು, ಅದರ ಜೊತೆಗೆ ಬಲಿ ಕೊಡುವಂಥದ್ದು, ಮನುಷ್ಯರನ್ನೇ ಬಲಿ ಕೊಟ್ಟು ಅವರ ಆ ಶರೀರವನ್ನೇ ತಮ್ಮ ಉಪಾಸನೆಗಾಗಿ ಬಳಸಿಕೊಳ್ಳುವಂಥದ್ದು, ಆಹಾರವಾಗಿ ತಗೊಳ್ಳುವಂಥದ್ದು, ಹೀಗೆ ಏನೇನೋ ವಿಚಿತ್ರಗಳೆಲ್ಲ ಇವೆ. ಇದೆಲ್ಲವೂ ಕೂಡ ನಾನೀಗ ಹೇಳಿದ ವಿಷಯವನ್ನ ನೀವು ಇನ್ನೊಂದ್ ಸರ್ತಿ ನಾನು ಹೇಳಿದ ತಕ್ಷಣ ನಂಬಿ ನಾನೇನು ಹೇಳ್ತಿಲ್ಲ, ಆದ್ರೆ ನಮಗೆ ಕಾಣದ ಒಂದು ದೊಡ್ಡ ಪ್ರಪಂಚ. ನಾವು ಸುಖವಾಗಿದ್ದೇವೆ ಒಂದು ರೀತಿಯಲ್ಲಿ ಹೇಳಿದ್ರೆ, ಆದ್ರೆ ನಮ್ಗೇನು ಅಂದ್ರೆ ಇದು ನಮ್ಮ ಹತ್ರಕ್ ಬರ್ತಾ ಇದೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಯಾರೆಲ್ಲ ಅಂತ ದೊಡ್ಡ ದೊಡ್ಡ ಮಟ್ಟದ ವ್ಯಕ್ತಿಗಳಿದ್ದಾರೋ ಅವರ ಹಿಂದೆ ಇಂಥದ್ದೊಂದು ತಾಂತ್ರಿಕ ಉಪಾಸನೆ ಇದೆ. ಅದು ನಿಮ್ಗೆ ಶಬ್ದದಲ್ಲಿ ಕಾಣುದಿಲ್ಲ. ಅವರು ಅಂದ್ರೆ ಸನಾತನ ಪರಂಪರೆಯನ್ನೇ ಅನುಸರಿಸಿದವರ ಹಾಗೆ ಕಾಣ್ತಾರೆ ಕೆಲವೊಂದ್ ಸರ್ತಿ, ಆದ್ರೆ
ಅದು ಪರಂಪರೆಯನ್ನು ಅನುಸರಿಸುವುದು ಕೇವಲ ಅವರಿಗೆ ಬೇಕಿರುವುದು ಮಂತ್ರ ಮತ್ತು ತಂತ್ರ ಮಾತ್ರ. ಇಲ್ಲಿಯ ಸಿದ್ಧಾಂತವಾಗಲಿ, ಇಲ್ಲಿಯ ಭಾವನಾತ್ಮಕ ಧರ್ಮದ ಹಿನ್ನೆಲೆ ಅವರಿಗೆ ಬೇಡ. ಅವರಿಗೆ ಬೇಕಿರುವುದು ಮಂತ್ರ ಮತ್ತು ತಂತ್ರ ಮಾತ್ರ. ಅದು ತಂತ್ರಗಳಲ್ಲಿ ಇಂಥದ್ದು ಅತ್ಯಂತ ನೀಚವಾದ ತಂತ್ರಗಳಿವೆ. ಮಂತ್ರಗಳನ್ನು ಕೂಡ ನೀಚ ತಂತ್ರದ ಜೊತೆಗೆ ಬಳಸಿದಾಗ ಅದು ಕೆಟ್ಟ ರೀತಿಯಲ್ಲಿ ಅವ್ರಿಗೆ ಬೇಕಾದ ಸಿದ್ಧಿ ಆಗುತ್ತೆ, ಸಮಾಜಕ್ಕೆ ತುಂಬಾ ಹಾನಿ ಆಗುತ್ತೆ. ನಮ್ಗೆ ಇದ್ರ ಬಗ್ಗೆ ಕಲ್ಪನೆಯೇ ಇಲ್ಲ, ನಾವ್ ಇದರ ದಾರಿಯಲ್ಲೇ ಇಲ್ಲ. ಅದರಿಂದಾಗಿ ನನಗೆ ಇದನ್ನು ಓದುವಾಗ ತಕ್ಷಣ ತಲೆಗೆ ಹೋದದ್ದೇನಂದ್ರೆ, ಎಷ್ಟು ಪೂರ್ವದಲ್ಲಿ ಆಚಾರ್ಯರು ಯೋಚನೆ ಮಾಡಿ ಇದನ್ನು ವಿವರಣೆ ಕೊಟ್ಟಿದ್ದಾರೆ. ಈ ಒಂದು ಸಾಲು ಉಂಟಲ್ವಾ, ನಿಮ್ಗೆ ಅರ್ಥ ಆಗ್ಲಿಕ್ಕೆ ಒಂದು 10 ಜನ್ಮ ಬೇಕು. ಯಾಕೆಂದ್ರೆ ಇವತ್ತು ಈಗ ಏನ್ ಇಂತ ಒಂದು ನಾವು ಇನ್ನೊಂದು ಹೇಳ್ಬೋದು, ಏನಂತಾರೆ ಅದಕ್ಕೆ, ಡೀಪ್ ಸ್ಟೇಟ್ ಅಂತ ಏನ್ ಹೇಳ್ತೀವಿ, ನೆರಳು ರಾಜ್ಯ ಅಂತ. ಈ ನೆರಳು ರಾಜ್ಯದ ಹಿಂದೆ ಕಾರ್ಯ ನಡೆಸುವಂತದ್ದು ಈ ಅವ್ಯಕ್ತ ತತ್ವದ ಉಪಾಸನೆ. ಆದ್ರೆ ಅವ್ಯಕ್ತ ತತ್ವವನ್ನ ಸರಿಯಾದ ಕ್ರಮದಲ್ಲಿ ಉಪಾಸಿಸ್ತಾ ಇಲ್ಲ, ಅದನ್ನ ಹೆಸರು ಮಾತ್ರ ಅದು ಅವ್ಯಕ್ತ ತತ್ವ ಅಂತ. ಅದು ಮಹಾಶಕ್ತಿ ಅನೇಕ ಜೀವರಾಶಿಗಳನ್ನ ಅದಕ್ಕೆ ಸರೆಂಡರ್ ಆದ್ರೆ ಅವನನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಆಮೇಲೆ ತನ್ನ ಹಿಡಿತಕ್ಕೆ, ಆದ್ರೆ ಅದು ಕಲಿಯ ಹೆಂಡತಿ. ನಮ್ಗೆ ಗೊತ್ತಾಗುವ ಹೆಸರು ಮಾತ್ರ ಅದು ಸೇಮ್, ಲಕ್ಷ್ಮಿ ಒಟ್ಟೊಟ್ಟಿಗೆ ಇರುತ್ತೆ. ಅದನ್ನು ವಿಭಾಗ ಮಾಡಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಚೂರು ಹೆಚ್ಚು ಕಮ್ಮಿ ಆದ್ರೆ ಅದು ಉಪಾಸನೆಯ ಮಾರ್ಗದಲ್ಲಿ ತತ್ವವೇ ಬೇರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಇಲ್ಲದೆ, ಇನ್ನು ಗಮನಿಸಿ ಈ ವಾಕ್ಯದ ಮುಂದೆ ಕೊನೆಯ ಸಾಲ ಏನಿದೆ ಅಂದ್ರೆ, ಸುಷ್ಟು ಆಚಾರ ಸಮ್ಯಕ್ ವಿಷ್ಣು ಭಕ್ತ್ಯಾದಿ ಸಾಧನ ಸಂದರ್ಭಂ ಋತೆ. ದೇವರ ಬಗೆಗೆ ಪ್ರಜ್ಞೆ ಇಲ್ಲದೆ ಈ ಅವ್ಯಕ್ತದ ಉಪಾಸನೆ ಮಾಡಿದ್ರೆ, ಈಗ ಎಲ್ಲ ಮಾಡ್ತಾ ಇರುವ ಉಪಾಸನೆ ಅವ್ಯಕ್ತದ ಉಪಾಸನೆಯೇ. ಆದ್ರೆ ವಿಷ್ಣು ಭಕ್ತಿಯ ಸಾಧನಕ್ಕೆ ಬೇಕಾದ ಯಾವ ಆಚರಣೆಗಳು ಇಲ್ಲ, ಅಸುಷ್ಟು ಆಚಾರ ಇದೆ. ಆಮೇಲೆ ಸರ್ವಭೂತ ಹಿತ ಆಗ್ಬೇಕು ಅಂತ ಅನ್ನೋದಿಲ್ಲ, ಕೇವಲ ತಮ್ಮ ಇದನ್ನ ಆನ್ಲೈನ್ ಅಲ್ಲಿ ಮಾತಾಡೋದು ಕಷ್ಟ ಇಂಥ ಸಂಗತಿಗಳನ್ನ. ಯಾಕೆಂದ್ರೆ ಈ ಸಂಗತಿಗಳು ಇವತ್ತು ನಾವು ಏನ್ ಮಾತಾಡಿದ್ರು ಅದು ಒಂದು ಏನಂತಾರೆ, ಫುಟ್ ಪ್ರಿಂಟ್ ಅಂತ ಹೇಳ್ತೇವಲ್ಲ, ಡಿಜಿಟಲ್ ಫುಟ್ ಪ್ರಿಂಟ್, ಅದು ಉಳಿದು ಬಿಡುತ್ತೆ. ಇದನ್ನ ನಾವು ಏನಂತೇವೆ, ಈ ದಾರಿ ಅಲ್ಲದೆ, ಮಾಧ್ಯಮದ ದಾರಿ ಅಲ್ಲದೆ ನೇರವಾಗಿ ಕೂತಾದಾಗ 1 ಗಂಟೆ ಮಾತಾಡ್ಲಿಕ್ಕಿರುವಂತಹ ವಿಷಯ ಯಾವಾಗಾದ್ರೂ ಸಂದರ್ಭ ಬಂದ್ರೆ ಒಟ್ಟಿಗೆ ಕೂತಾಗ ಮಾತಾಡೋಣ. ಈಗಂತೂ ಇಷ್ಟು ಸಾಕು. ಆದ್ರೆ ಇದು ತುಂಬಾ ಅದ್ಭುತವಾದ, ನನ್ಗೆ ಈ ಎಲ್ಲಾ ಮಾತುಗಳು ಅವರವರ ಫೀಲ್ಡ್ ಅಲ್ಲಿ ಅವರಿಗೆ ಅನುಭವ ಆದಾಗ ಅದು ದೊಡ್ಡದು ಅಂತ ಅನ್ಸುತ್ತೆ. ಆದ್ರೆ ಇಂಥ ವಿಷಯಗಳನ್ನ ಕೇಳಿದಾಗ ಎಷ್ಟು ಅದ್ಭುತವಾಗಿ ಯೋಚನೆ ಮಾಡಿದ್ದಾರೆ ಆಚಾರ್ಯರು. ಆಚಾರ್ಯರ ದೂರದೃಷ್ಟಿ ಎಷ್ಟು ದೊಡ್ಡದು ಅಂತ ಅನಿಸುತ್ತೆ. ಇವತ್ತು ಬೆಳವಣಿಗೆಯ ಈ ವೇಗದಲ್ಲಿ ನಾವು ಇವತ್ತು ಆರ್ಥಿಕತೆಯಲ್ಲಿ ಬೆಳೀತಾ ಇದ್ದೀವಿ ಅಂತ ಹೋರಾಡ್ತಾ ಇದ್ದೀವಿ. ಆದ್ರೆ ನಾವು ನಿಜವಾದ ಸಾಧನೆಯನ್ನ ಕಳ್ಕೊಳ್ತಾ ಇದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಲ್ಲ. ನಾನು ಆರ್ಥಿಕ ಸಾಧನೆಯನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಅದನ್ನ ಪಡೀಲಿಕ್ಕೆ ಬಳಸ್ತಾ ಇರುವ ದಾರಿ ಅದು ಅಪಾಯಕಾರಿ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಸರ್ವಭೂತ ಹಿತತ್ವ ಇರಬೇಕು ಉಪಾಸನೆಯಲ್ಲಿ, ಸಮಬುದ್ಧಿ, ಭಗವಂತ ಎಲ್ಲೆಡೆ ಇದ್ದಾನೆ ಅಂತ ಗೊತ್ತಿರಬೇಕು. ಸಾಮಾನ್ಯವಾದ ಇಂದ್ರಿಯಗಳಿಗೆ ಭೋಗದಂತಹ ಅತಿಯಾದ, ಅಂದ್ರೆ ಅವರು ಭೋಗಿಸಿ ಅದನ್ನು ಮೀರ್ಬೇಕು ಅಂತ ಹೇಳುದು. ಆದ್ರೆ ಸರಿಯಾದ ಉಪಾಸನೆಯಲ್ಲಿ ಅತಿ ನಿಯಮ ಇದೆ. ಅಂದ್ರೆ ಈ ಪದಾರ್ಥಗಳನ್ನ ನಾವು ದೂರ ಇಟ್ಟೆ ಅದರಿಂದ ನಿಸ್ಸಂಗತ್ವವನ್ನು ಸಂಪಾದಿಸಬೇಕು ಹೊರತು ಅದರ ಮೇಲೆ ಹಿಡಿತ ಸಾಧಿಸಿ ಬಂದಾಗ ಅದು ಕೊಡುವ ಪರಿಣಾಮ ಬೇರೆ ಆಗುತ್ತೆ. ಇದು ಋತೆ ಅಂದ್ರೆ ಇದಿಷ್ಟು ಇಲ್ಲದೆ ಒಂದು ವೇಳೆ ಅವ್ಯಕ್ತವನ್ನು ಉಪಾಸನೆ ಮಾಡಿದರೆ ನ ಅವ್ಯಕ್ತ ಅಪರೋಕ್ಷ್ಯಂ, ಸರಿಯಾದ ರೀತಿಯಲ್ಲಿ ಅವ್ಯಕ್ತ ಅನ್ನೋದು ಪರೋಕ್ಷಕ್ಕೆ ಬರಲ್ಲ, ಅದು ನಮ್ಮ ಪ್ರತ್ಯಕ್ಷಕ್ಕೆ ಬರಲ್ಲ. ನಾವು ತಪ್ಪು ರೀತಿಯಾದ ಉಪಾಸನೆ ಮಾಡಿದಾಗ ಅದು ನಮಗೆ ಅವ್ಯಕ್ತ ತತ್ವದ ಹಾಗೆ ಕಾಣುವ, ಅವ್ಯಕ್ತದ್ದೇ ಹೆಸರಿಟ್ಟುಕೊಂಡ ದುಷ್ಟ ಶಕ್ತಿ ನಮ್ಮನ್ನ ಆವರಿಸಿಕೊಂಡ್ಬಿಡುತ್ತೆ. ಅದರ ಕೈಗೆ ಒಮ್ಮೆ ಸಿಕ್ಕಿದ್ರೆ ಮತ್ತೆ ಹೊರಗೆ ಬರುವುದು ಕಷ್ಟ. ಅದು ಬಹಳ ಅಪಾಯಕಾರಿಯಾದದ್ದು. ಮತ್ತೆ ಏನು ಅಂದ್ರೆ, ನಮ್ಗೆ ಬೇಕಾದ್ದೆಲ್ಲ ಕೊಡುತ್ತೆ, ನಾವು ಅನ್ಕೊಂಡದ್ದೆಲ್ಲ ಸಾಧನೆ ಆಗುತ್ತೆ. ನಾವು ಎಷ್ಟು ದೂರಕ್ಕೆ ಬೇಕಾದ್ರೂ ಅದು ನಮ್ಮನ್ನ ಲೀಡ್ ಮಾಡುತ್ತೆ. ಅಧಿಕಾರ ಇರಬಹುದು, ಸಂಪತ್ತಿರಬಹುದು, ಅಥವಾ ಭೋಗಗಳಿರಬಹುದು, ಅಥವಾ ಸುತ್ತಲಿನ ವ್ಯವಹಾರ ಇರಬಹುದು, ಯಾವ ಕ್ಷೇತ್ರದಲ್ಲಿ ಕೈ ಹಾಕಿದ್ರು ನಮ್ಮನ್ನ ಅತ್ಯಂತ ಉನ್ನತ ಸ್ಥಿತಿಗೆ ಏರ್ಸತ್ತೆ. ಆದ್ರೆ ಅಲ್ಲಿ ವಿಷ್ಣು ಭಕ್ತಿ ಆಗಲಿ, ಸರ್ವಭೂತ ಹಿತತ್ವ ಆಗ್ಲಿ, ಪರಮಾತ್ಮನ ಸಮಬುದ್ಧಿತ್ವ ಆಗ್ಲಿ, ಇದ್ಯಾವುದು ಅಲ್ಲಿ ಇರಲ್ಲ. ಆದ್ರಿಂದ ಅದು ನಿಜವಾದ ಅವ್ಯಕ್ತವನ್ನ ತೋರಿಸಿದ್ದಲ್ಲ. ಅವ್ಯಕ್ತದ ಹೆಸರಿನಲ್ಲಿ ನಿಂತ ಅಲಕ್ಷ್ಮಿಯನ್ನ ಅದು ನಮಗೆ ಪರಿಚಯಿಸಿ ಅಪಾಯಕಾರಿಯಾಗಿ, ಅವಳಿಗೂ ಅದರ ಮೇಲೆ
ಅಂದ್ರೆ ಪ್ರಚೋದನೆ ಇದು ದೇವರನ್ನು ಮೀರಿದ್ದ ಹಾಗಾದ್ರೆ ಅಲ್ಲ. ಬ್ರಹ್ಮಜ್ಞಾನ ಬಂದವನಿಗೆ ಅದಕ್ಕಿಂತ 10 ಪಟ್ಟು ಕೆಲಸ ಇದೆ. ಆದ್ರೆ ಇವತ್ತು ಬ್ರಹ್ಮಜ್ಞಾನವೇ ನಮ್ಮಲ್ಲಿ ಲುಪ್ತ ಆಗ್ಬಿಟ್ಟಿದೆ. ಆದ್ರಿಂದಾಗ ಅದರ ಮೆರವಣಿಗೆ ಎಲ್ಲರಿಗೆ ಜೋರಾಗಿ ಕಾಣಿಸ್ತಿದೆ. ಇದ್ದಾರೆ ಗುಪ್ತವಾಗಿರ್ತಾರೆ, ಕಾಲ ಬಂದಾಗ ನಾವು ಹೊರಗೆ ಬರ್ತೀವಿ ಅಂತ ಇರ್ತಾರೆ. ಆದ್ರೆ ಒಂದು ಹಂತದಲ್ಲಿ ನಾವು ಇವತ್ತೇನು ಅಧ್ಯಯನ ಮಾಡ್ತಾ ಇದ್ದೇವೆ, ಕೆಲವೊಮ್ಮೆ ನಿರ್ವೀರ್ಯವಾದ ಅಧ್ಯಯನ ಅಂತ ಅನಿಸ್ಬಿಡ್ತಾ ಇದೆ. ಇದನ್ನ ನಾವು ಪ್ರಾಕ್ಟೀಸ್ ಮಾಡಲ್ಲ, ನಾವು ಅದನ್ನ ಅನುಷ್ಠಾನ ಮಾಡಲ್ಲ, ಅನುಸಂಧಾನ ಮಾಡಲ್ಲ. ನಮಗೆ ನಿತ್ಯದಲ್ಲಿ ಜಪದಲ್ಲಿ ಒಂದಿಷ್ಟು ಕೆಲವಾದ್ರೂ ಅಂಶಗಳಲ್ಲಿ ಅದನ್ನು ಹೇಗೆ ಆ ಮಂತ್ರ ಕೆಲಸ ಮಾಡುತ್ತೆ ಅಂತ ನಮ್ಗೆ ಅದ್ರ ಪ್ರಾಕ್ಟೀಸ್ ಮಾಡುವುದಕ್ಕಾದ್ರೂ ಪ್ರಯತ್ನ ಮಾಡ್ಬೇಕು ನಾವು. ಹಾಗೆ ಮಾಡಿದಾಗ ಏನ್ ಅನುಭವ ಆಗುತ್ತೆ, ಅದರ ಮೇಲೆ ಇನ್ನಷ್ಟು ಭರವಸೆ ಬರುತ್ತೆ. ಭರವಸೆ ಬಂದು ಮಾಡಿದಾಗ ಆ ಮಂತ್ರಗಳು ನಮ್ಮನ್ನು ಇನ್ನಷ್ಟು ಸಶಕ್ತರನ್ನಾಗಿಸುವುದು ಅಷ್ಟೇ ಅಲ್ಲದೆ ಈ ದುಷ್ಟ ಅವ್ಯವಸ್ಥೆಗಳನ್ನೆಲ್ಲ ಗುರುತಿಸುವ ಕಣ್ಣು ಸಿಗುತ್ತೆ. ನಾವ್ ಎಲ್ಲಿ ಅಪಾಯಕ್ಕೆ ಸಿಗ್ತಾ ಇದ್ದೀವಿ, ಉಳಿದವ್ರು ಯಾರೇ ಅಪಾಯದಲ್ಲಿದ್ರು ಹೇಗೆ ಅಂದ್ರೆ ನಮ್ಗೆ ನಮ್ದೇ ಆದ ಕೆಲವೆಲ್ಲ ಏನಂತಾವೆ ಆದೇಶಗಳು ಸಿಗ್ತವೆ, ನೀವ್ ಇದನ್ನ ಮಾಡಬೇಡಿ ಅಂತ. ಎಲ್ಲವನ್ನು ಎಲ್ಲರೂ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ಗೊತ್ತಾಗುತ್ತೆ, ಇಲ್ಲ ನೀನ್ ಇಲ್ಲಿ ಕೆಲಸ ಮಾಡ್ಬೇಕು, ನಿನ್ನ ಜವಾಬ್ದಾರಿ ಇದು, ನೀನು ಈ ಅಂದ್ರೆ ಆದೇಶ ಸಿಗುತ್ತೆ, ಪ್ರಕೃತಿಯಿಂದಲೇ ಸಹಜವಾದ ಆದೇಶ ಸಿಗುತ್ತೆ. ಆ ಆದೇಶ ಸಿಕ್ಕಿದಾಗ ಈ ಅಲಕ್ಷ್ಮಿಯಿಂದ ಅಪಾಯದಿಂದ ಪಾರಾಗುವುದು ನಮ್ಗೆ ಸುಲಭ ಆಗುತ್ತೆ. ಅದರಿಂದಾಗಿ ನಾವು ಏನ್ ಪಾಠ ಕೇಳ್ತೀವೋ ಅದನ್ನ ಮತ್ತೆ ಮನನ ಮಾಡುವುದು ಅಷ್ಟೇ ಮುಖ್ಯ. ಮನನ ಮಾಡುವ ವಿಷಯದಲ್ಲಿ ನಾವು ತುಂಬಾ ಹಿಂದೆ, ಮತ್ತು ಅದನ್ನ ಪ್ರಾಕ್ಟೀಸ್ ಮಾಡುವ ವಿಷಯದಲ್ಲಿ ತುಂಬಾ ಹಿಂದೆ. ಅದು ನಾವು ಇವತ್ತಿನ ತುರ್ತು ಪರಿಸ್ಥಿತಿಯಲ್ಲಿ ಎಚ್ಚೆತ್ತುಕೊಳ್ಬೇಕಾದದ್ದು. ಹೆದರಿಸ್ತಾ ಇದ್ದೇನೆ ಅಂತಲ್ಲ, ನಾವು ಎಲ್ಲೋ ತುಂಬಾ ದೊಡ್ಡ ಆತಂಕದ ಹಾದಿಯನ್ನು ತುಳಿತಾ ಇದ್ದೇವೆ ಗೊತ್ತಿಲ್ಲದೆ. ಈ ಹೊರಗಿನಿಂದ ಏನು ಸನಾತನ ಧರ್ಮ ಅಂತ ಕಿರುಚಾಟ, ಹೋರಾಟ, ಹಾರಾಟ ನಡೆಯುತ್ತೆ. ಇದಕ್ಕೂ ನಮ್ಮ ಅಧ್ಯಾತ್ಮಕ್ಕೂ ಏನು ಸಂಬಂಧ ಇಲ್ಲ. ಸತ್ಯ ಹೇಳ್ಬೇಕು ಅಂದ್ರೆ ಇದು ಬೇಕು, ಇದೆಲ್ಲದಕ್ಕೂ ಒಂದು ರೂಪ ಬೇಕು. ಆದ್ರೆ ಈಗ ತೊಡ್ತಾ ಇರುವ ರೂಪ ಉಂಟಲ್ವಾ, ಅದು ವೇಷ ಮರೆಸಿಕೊಂಡು ಬರ್ತಾ ಇರುವಂತಹ, ನಮ್ಮವರು ಅಂತ ನಮ್ಮನ್ನ ಅಪ್ಪಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಅಪಾಯಕಾರಿ ತಟ್ಟಿರಾಯಗಳು ಇವೆಲ್ಲ. ಈ ಅಪಾಯಕಾರಿ ತಟ್ಟಿರಾಯರಿಂದ ನಾವು ಪಾರಾಗ್ಬೇಕು ಅಂತಂದ್ರೆ ಗೀತೆಯನ್ನ 10 ಸರ್ತಿ ಓದ್ಬೇಕು. 1 ಸರ್ತಿ ಅಲ್ಲ, 10 ಸರ್ತಿ ಓದುದಂದ್ರೆ ಪಾರಾಯಣ ಅಲ್ಲ. ಈ ಗೀತಾ ಭಾಷಾ ತಾತ್ಪರ್ಯ ನೀವು ಇನ್ನೊಂದ್ ಸರ್ತಿ ಹಿಂದಿದ್ ಪಾಠ ಕೇಳಿಸ್ಕೊಂಡು ನೀವು ದಿನಕ್ಕೊಂದ್ 15-20 ನಿಮಿಷ ನೀವು ಮತ್ತೆ ಮನನ ಮಾಡದೇ ಇದ್ರೆ, ಆ ಪಾಠ ಆಗಿದ್ದನ್ನೇ ಕೇಳಿದ್ರೆ ಸಾಕು. ಅಥವಾ ನಾನ್ ಪಾಠ ಮಾಡಿದ್ದೇ ಬೇಕು ಅಂತಿಲ್ಲ, ಇನ್ನೊಂದ್ ಯಾರಾದ್ರೂ ಪಾಠ ಮಾಡಿದ್ರೆ ಅದನ್ನ ಸರಿಯಾಗಿ ಮನನ ಮಾಡಿ. ಆಚಾರ್ಯರದ್ದು ಗೀತಾ ಭಾಷ್ಯ ತಾತ್ಪರ್ಯಗಳದ್ದು ಸೇರಿಯೇ ಗೀತೆಯ ಚಿಂತನೆಗಳು ಬೇಕಾದಷ್ಟು ಕಡೆಗಳಲ್ಲಿ ಮಾಡಿದ್ದಿದೆ. ಅದನ್ನ ಇನ್ನೊಂದು ಸರ್ತಿ ಬಿಡಿಸಿ ಕೂತ್ಕೊಂಡು ಒಂದಿಷ್ಟು ಗಮನ ಇಟ್ಟು ಕೇಳಿ, ನಿಮಗೆ ಬೇರೆಯದೇ ಆದ ಒಂದು ಪ್ರಪಂಚದ ದರ್ಶನ ಆಗುತ್ತೆ. ನಾವು ತುಂಬಾ ಗಂಭೀರವಾಗಿ ನಮ್ಮ ಪ್ರಯತ್ನವನ್ನ ಮುಂದುವರಿಸಬೇಕು, ಆತ್ಮ ಸಾಧನೆಗೆ ನಾವು ಶ್ರಮ ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಆ ರೀತಿಯಾದ ಒಂದು ಅಧ್ಯಯನಕ್ಕೆ ನಮಗೆ ಆಚಾರ್ಯರ ಈ ಮಾರ್ಗದರ್ಶನ ಇರುವುದು ನಾವು ನಿಜವಾಗಿ ಹೇಳ್ಬೇಕಲ್ವಾ, ಏನ್ ಹೇಳುದು, ಆಚಾರ್ಯರ ಮಾತಿನ ಮರ್ಮ ಏನು ಅಂತ ಅರ್ಥ ಆಗ್ಲಿಕ್ಕೆ ನಾವು ತುಂಬಾ 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 ಸರೆಂಡರ್ ಆಗ್ಬೇಕು. ಮತ್ತು ಅವರ ಕಾರುಣ್ಯ ನಮಗೆ ಅರ್ಥ ಆದ್ರೆ, ಅವರಷ್ಟು ಒಳ್ಳೆಯ ಒಬ್ಬ ಪ್ರೇರಕ ಅಥವಾ ತಂದೆ ತರನೋ, ತಾಯಿ ಮಾತರ ಮೇಮ. ನಂಗೆ ಈ ಶ್ಲೋಕ ಈಗಂತೂ ಇನ್ನೂ ಹೆಚ್ಚು ಇಷ್ಟ ಆಗ್ತಾ ಇದೆ. ಮಾತರಮೇ ಮಾತರೇಶ್ವನ್ ಪಿತರತುಲ್ ಗುರು ಭ್ರಾತಃ ಇಷ್ಟಾಪ್ತ ಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಅಂತ ಈ ಎಚ್ಚರಕ್ಕಾಗಿ ಆಚಾರ್ಯರನ್ನ ಇನ್ನಷ್ಟು ಹೆಚ್ಚು ಪ್ರಾರ್ಥಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಬೆಳಗಿನ ಪಾಠದ ಅಂಶವನ್ನು ಮುಗಿಸೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.